ಹೆಲೋ ಸ್ಟೂಡೆಂಟ್ಸ್, ಇಲ್ಲಿ ಕೇಳಿ ನಾವು ಮೊನ್ನೆ ಆದಂಥ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಅಥವಾ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಎಷ್ಟೋ ಜನ ಏನು ಮಾಡಿರಿ, ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಆನ್ಸರ್ಸ್ ಬರ್ದಿರಿ ಮತ್ತು ಎರಡೆರಡು ಆನ್ಸರ್ ಬರೆದು ಕಳಿಸಿರಿ. ಏನದಾವ ಆನ್ಸರ್ಸ್ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಇಲ್ಲಿಂದ ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಒಳಗೆ. ಇಫ್ ಯು ಆರ್ ಇನ್ ಜಾಬ್, ಯು ಆರ್ ವರ್ಕಿಂಗ್ ಫಾರ್ ಪೇಮೆಂಟ್, ಯು ಆರ್ ಕಾಲ್ಡ್ ಎಂಪ್ಲಾಯ್. ಸೊ when we are observing the employee, leader, unemployed and a trustee is one of the investors or a other person. Leader is also leading some people or other, and employed is the correct answer. It means employee is the correct answer. ಇಲ್ಲಿ ನಿಮ್ಮದು ಆಪ್ಷನ್ ಸಿ ಎಂಪ್ಲಾಯ್ ಅನ್ನುವಂಥದ್ದು ಏನಾಗಿರ್ತೈತಿ, ಕರೆಕ್ಟ್ ಆನ್ಸರ್ ಆಗಿರ್ತೈತಿ. ಇಲ್ಲಿ ಕನ್ನಡ ಮೀಡಿಯಮ್ದಾಗ ನೋಡ್ರಿ, ಎಷ್ಟೋ ಜನ ಏನು ಮಾಡಿರಿ, ತಪ್ಪು ಆನ್ಸರ್ ಹಾಕಿರಿ ಅದನ್ನು. ಆದರೆ ಅದು ಆನ್ಸರ್ ಏನೈತಿ ಅಂತಂದಾಗ, ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಏನಂತ ಕರೀತಾರೆ, ಉದ್ಯೋಗಿ. ಇಲ್ಲಿ ನೋಡ್ರಿ, ನಿರುದ್ಯೋಗ, ನಾಯಕ, ಧರ್ಮದರ್ಶಿ ಇವು ಯಾವೂ ಆಗೋದಿಲ್ಲ. ಏನು, ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡ್ತಿದ್ರಿ ಅಂದ್ರೆ ನಿಮಗೆ ಏನಂತ ಕರೀತಾರೆ, ಉದ್ಯೋಗಿ ಅಂತ ಕರೀತಾರ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಕ್ವಶನ್ ಏನೈತಿ ನೋಡ್ರಿ, ಇಲ್ಲಿ ಈ ಕೆಳಗಿನ ಯಾವ ದೋಷಗಳು ಹೆಚ್ಚು ಗಂಭೀರವಾದದ್ದು, ಕೆಳಗಿನ ಯಾವ ದೋಷಗಳು ಹೆಚ್ಚು ಗಂಭೀರವಾದದ್ದು ಅಂತ ಹೇಳ್ತಾರೆ. ಮಾದರಿ ಆಯ್ಕೆಯ ದೋಷಗಳು, ಮಾದರಿ ಆಯ್ಕೆಯಲ್ಲದ ದೋಷಗಳು, ದತ್ತಾಂಶದ ದೋಷಗಳು, ಲೆಕ್ಕಾಚಾರದಲ್ಲಿನ ದೋಷಗಳು. ನಾವು ಲೆಕ್ಕಾಚಾರದಲ್ಲಿನ ದೋಷಗಳು ಮತ್ತು ದತ್ತಾಂಶದ ದೋಷಗಳನ್ನು ಎಲ್ಲಿ ಕಲಿತೇ ಇಲ್ಲ. ನಾವು ಕಲ್ತಿರುವಂಥದ್ದೇನು ಎರಡು, ಮಾದರಿ ಆಯ್ಕೆ ದೋಷ ಮತ್ತು ಮಾದರಿ ಆಯ್ಕೆಯಲ್ಲದ ದೋಷಗಳು. ಮಾದರಿ ಆಯ್ಕೆಯಲ್ಲದ ದೋಷಗಳನ್ನು ಪ್ರಾರಂಭ ಮಾಡುವಾಗಲೇ ಹೇಳ್ತೀವಿ ನಾವು, ಮಾದರಿ ಆಯ್ಕೆಯಲ್ಲದ ದೋಷಗಳು ಮಾದರಿ ಆಯ್ಕೆಯ ದೋಷಗಳಿಗಿಂತ ಹೆಚ್ಚು ಗಂಭೀರವಾದದ್ದು ಅಂತೇಳಿ. ಅಂದರೆ ಇಲ್ಲಿ ಮಾದರಿ ಆಯ್ಕೆಯಲ್ಲದ ದೋಷಗಳು ಏನು, ಹೆಚ್ಚು ಗಂಭೀರವಾಗಿರ್ತಕ್ಕಂಥದ್ದು. ಅಂದರೆ ಆಪ್ಷನ್ ಬಿ ಏನಾಗೈತಿ, ನಿಮ್ಗೆ ಉತ್ತರ ಐತಿ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದವ್ರು ನೋಡ್ರಿ, ಸೆಕೆಂಡ್ ಕ್ವಶನ್ ಏನೈತಿ ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಎರರ್ ಈಸ್ ಮೋರ್ ಸೀರಿಯಸ್? ಸ್ಯಾಂಪ್ಲಿಂಗ್ ಎರರ್, ನಾನ್ ಸ್ಯಾಂಪ್ಲಿಂಗ್ ಎರರ್, ಡಾಟಾ ಎರರ್ ಆ್ಯಂಡ್ ಕ್ಯಾಲ್ಕುಲೇಷನ್ ಎರರ್. ಡಾಟಾ ಎರರ್ ಆ್ಯಂಡ್ ಕ್ಯಾಲ್ಕುಲೇಷನ್ ಎರರ್ ಆರ್ ನಾಟ್ ಸೀನ್ ಇನ್ ಅವರ್ ಟೆಕ್ಸ್ಟ್ ಬುಕ್. ಅಂದರೆ ನಮಗೆ ಯಾವುದೇ ಟೆಕ್ಸ್ಟಿಗೆ ಅದು ಇಲ್ಲ. ಸೊ ಸ್ಯಾಂಪ್ಲಿಂಗ್ ಎರರ್ಸ್ ಆ್ಯಂಡ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್, ಅಲ್ಲಿ ಸ್ಯಾಂಪ್ಲಿಂಗ್ ಎರರು ಅಲ್ಲ, ಆನ್ಸರ್ ಏನಾಗ್ತದೆ, ನಾನ್ ಸ್ಯಾಂಪ್ಲಿಂಗ್ ಎರರ್. ಬಿಕಾಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೆಫಿನಿಷನ್ ಆಫ್ ನಾನ್ ಸ್ಯಾಂಪ್ಲಿಂಗ್ ಎರರ್, ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಆರ್ ಮೋರ್ ಸೀರಿಯಸ್ ದ್ಯಾನ್ ದ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಹೇಳ್ತೀವಿ. ಅಂತಂದರೆ ಇಲ್ಲಿ ನಾನ್ ಸ್ಯಾಂಪ್ಲಿಂಗ್ ಎರರ್ ಅನ್ನುವಂಥದ್ದು ಏನಾಗ್ತದೆ, ನಿಮ್ಗೆ ಆನ್ಸರ್ ಆಗ್ತೈತಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್, statistical calculations in classified data are based on, statistical calculations in classified data are based on the class midpoint, because when we are classified the datas, that datas are equal to the middle values. ಯಾವಾಗ ನಾವು ಸ್ಟ್ಯಾಟಿಸ್ಟಿಕಲ್ ಡಾಟಾಗಳನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ ಅಥವಾ ಕ್ಲಾಸಿಫೈ ಮಾಡಿದ ನಂತರ ಆ ಎಲ್ಲ ಡಾಟಾಗಳು ಯಾವುದಕ್ಕೆ ಈಕ್ವಲ್ ಅದಾವ ಅಂತ ಹೇಳ್ತೀವಿ ನಾವು, ಕ್ಲಾಸ್ ಮಿಡ್ ಪಾಯಿಂಟಿಗೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀವಿ ಏನಂತ ಬರ್ತೈತಿ ಅಂತಂದರೆ, ಸಮ್ ವ್ಯಾಲ್ಯೂಸ್ ಆರ್, ಕೆಲವೊಂದಿಷ್ಟು ವ್ಯಾಲ್ಯೂಸ್ ಏನಾಗ್ತಾವು ಅಂತ ಹೇಳ್ತೀವಿ ಅಂತಂದರೆ, ದ್ಯಾಟ್ ಇನ್ಫಾರ್ಮೇಷನ್ ಗೋಸ್ ಆನ್ ಟು ದ ಲಾಸ್, ಅವುಗಳ ಮಾಹಿತಿ ನಶಿಸಿ ಹೋಗ್ತೈತಿ ಅನ್ನೋದನ್ನು ನೋಡ್ತೀವಿ. ಯಾಕಂತಂದರೆ ಬಿಕಾಸ್ ಆಫ್ ವಿ ಆರ್ ಟೇಕಿಂಗ್ ದ ಮಿಡಲ್ ವ್ಯಾಲ್ಯೂಸ್ ಆರ್ ಈಕ್ವಲ್ ಟು ದ ಆಲ್ ಅಬ್ಸರ್ವೇಷನ್ಸ್ ವ್ಯಾಲ್ಯೂಸ್. ಆ ಎಲ್ಲ ನಮಗೆ ಕೊಟ್ಟಂತಹ ಪ್ರಾಪ್ತಾಂಕಗಳಿಗೆ ಯಾವುದಕ್ಕೆ ಸಮಾಧಾವ ಅಂತ ಹೇಳ್ತೇವೆ, ಮಿಡಲ್ ವ್ಯಾಲ್ಯೂಗೆ ಸಮಾಧಾವ ಅಂತ ಹೇಳ್ತೀವಿ. ಸಪೋಸ್ ಮಿಡಲ್ ವ್ಯಾಲ್ಯೂಸ್ಗಿಂತ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆದ್ದು ಅದರದ್ದು ವ್ಯಾಲ್ಯೂ ಏನಾಗಿಬಿಡ್ತೈತಿ, ಅಲ್ಲಿ ಲಾಸ್ ಆಗ್ತಿರ್ತೈತಿ ಅನ್ನುವಂಥದ್ದು ಹೇಳಿದ್ದೆ ನಮಗೆ ಕ್ಲಾಸ್ ಹೇಳುವಾಗ. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗ್ತದೆ, ಆಪ್ಷನ್ ಡಿ, ಕ್ಲಾಸ್ ಮಿಡ್ ಪಾಯಿಂಟ್ ಅಂತ ಆಗ್ತದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಓಗ್ಯೂಸ್ ಕ್ಯಾನ್ ಬಿ ಹೆಲ್ಪ್ಫುಲ್ ಇನ್ ಲೊಕೇಟಿಂಗ್ ಗ್ರಾಫಿಕಲಿ ದ. ಸೊ ವೆನ್ ವಿ ಆರ್ ಡ್ರಾ ದ ಓಗ್ಯೂ ಕರ್ವ್ಸ್, ದ್ಯಾಟ್ ಓಗ್ಯೂ ಕರ್ವ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಮೀಡಿಯನ್ ಆಫ್ ದ ಡಾಟಾ. ನಾವು ಯಾವಾಗಲೂ ಓಗ್ಯೂ ರೇಖೆಗಳನ್ನು ರಚಿಸೋದ್ರಿಂದ ನಮಗೆ ಏನು ಸಿಗ್ತದೆ, ಮಧ್ಯಾಂಕ ಸಿಗ್ತದೆ. ಯಾಕಂತಂದರೆ when we are observing the OGU, more than OGU and less than OGUs are intersecting the single point, that single point mainly represented to median of the observation. ನಾವು ಮೋರ್ ದೆನ್ OGU ಮತ್ತು ಲೆಸ್ ದೆನ್ OGU ರೇಖೆಗಳನ್ನು ಎರಡನ್ನು ಕೂಡಿಸಿದಾಗ ನಮಗೆ ಏನು ಸಿಗ್ತದೆ, ಮಧ್ಯಾಂಕ ಸಿಗ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗ್ತೈತಿ, ಮಧ್ಯಾಂಕ ಅನ್ನುವಂಥದ್ದು ಆಗ್ತೈತಿ ಅಂತ ನಾವು ಹೇಳ್ತೇವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ ನೋಡಿದಾಗ ಏನದಾವ ಅಂತ ಹೇಳ್ತೀವಿ ಅಂತಂದರೆ, the method of interview in obtaining information at a short time is telephone interview. So when we are observing the telephone interview, it is taking the
ಇಟ್ ಮೀನ್ಸ್ ಇಟ್ ಈಸ್ ಕಲೆಕ್ಟಿಂಗ್ ದ ಡಾಟಾಸ್ ಆರ್ ವೆರಿ ಶಾರ್ಟ್ ಪೀರಿಯಡ್. ಯಾವಾಗ ನಾವು ದೂರವಾಣಿ ಸಂದರ್ಶನವನ್ನು ಬಳಸಿಕೊಳ್ತೇವಲ್ಲ, ಅಂದರೆ ಪ್ರಾಪ್ತಾಂಕಗಳ ಸಂಗ್ರಹಣೆ ಅಥವಾ ದತ್ತಾಂಶಗಳ ಸಂಗ್ರಹಣೆಯು ಬಹುಬೇಗನೆ ಆಗ್ತಕ್ಕಂಥ ಒಂದು ವಿಧಾನ ಯಾವುದು ಅಂತಂದರೆ ದೂರವಾಣಿ ಸಂದರ್ಶನ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಒಂದನೇ ಉತ್ತರ ಏನು ಬರ್ತೈತಿ, ದೂರವಾಣಿ ಸಂದರ್ಶನ ಅಂತ ಬರ್ತೈತಿ. ನಿಮ್ಗೆ ನೀವು ಕನ್ನಡ ಮೀಡಿಯಮ್ದಾಗ ನೋಡಿದರೆ ಅದು ಏನೈತಿ ಅಂತ ಹೇಳ್ತೀವಿ ಅಂತಂದರೆ ಅತಿ ಕಡಿಮೆ ಅವಧಿಯಲ್ಲಿ ದತ್ತಾಂಶಗಳನ್ನು, ಅಂದರೆ ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದಾದಂಥ ಸಂದರ್ಶನ ಯಾವುದು ಅಂತಂದರೆ ದೂರವಾಣಿ ಸಂದರ್ಶನ ಅಂತ ಹೇಳಿಬಿಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಅಲ್ಲಿ ಗುಣಲಕ್ಷಣಗಳಿಗೆ ಅನುಗುಣವಾಗಿ ನೋಡ್ರಿ, ಅಲ್ಲಿ ಯಾವ ಗುಣಲಕ್ಷಣಗಳು ಅಂತ ಕೊಟ್ಟಿಲ್ಲ, ಬರೀ ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸುವುದಕ್ಕೆ. ಗುಣಲಕ್ಷಣಗಳು ಅಂತಂದರೆ ಏನು ಅಂತ ಹೇಳ್ತೀವಿ, ಏಜ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಅವೆಲ್ಲವೂ ಎದುರಾಗಿ ಬರ್ತಾವು ಅಂತ ಹೇಳ್ತೀವಿ ಅಂತಂದರೆ ಗುಣಾತ್ಮಕ ವರ್ಗೀಕರಣ. ಕೆಲವೊಂದಿಷ್ಟು ಮಂದಿ ಏನೇನೋ ತಪ್ಪಾಗಿ ಬರ್ದಿರಿ, ಆದರೆ ಅದರ ಉತ್ತರ ಏನು ಬರ್ತೈತಿ, ಗುಣಾತ್ಮಕ ವರ್ಗೀಕರಣ ಅಂತ ಬರ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಒನ್ ಏನೈತಿ, ಅಂಕಗಣಿತೀಯ ರೇಖಾನಕ್ಷೆಯನ್ನು ನಾವು ಹೀಗೂ ಕರೆಯಬಹುದು ಅಥವಾ ಡ್ಯಾಶ್ ಎಂದು ಕರೆಯಬಹುದು. ಅಂಕಗಣಿತೀಯ ರೇಖಾನಕ್ಷೆಯನ್ನು ನಾವು ಏನಂತ ಕರಿತೀವಿ, ಕಾಲಶ್ರೇಣಿ ರೇಖಾನಕ್ಷೆ. ಹೌದಿಲ್ಲ, ಯಾಕಂತಂದರೆ ನಾವು ಯಾವಾಗ ಅಂಕಗಣಿತೀಯ ರೇಖಾನಕ್ಷೆಗಳನ್ನು ನೋಡ್ತೇವಲ್ಲ, ಅವು ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ, ದಿನದಿಂದ ದಿನಕ್ಕೆ ಚಲಕಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತೋರಿಸೋದ್ರಿಂದ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂತ ಹೇಳ್ತೀವಿ, ಕಾಲಶ್ರೇಣಿಯ ನಕ್ಷೆಗಳು ಸಹ ಅಂತ ಕರಿತೀವಿ ಅಂತ ಹೇಳ್ತಾನ. ಇನ್ನು ನೆಕ್ಸ್ಟ್ ಏನೈತೆ ನೋಡ್ರಿ, ಡ್ಯಾಶ್ರಲ್ಲಿ WTO ಸ್ಥಾಪಿತವಾಯಿತು. ಡ್ಯಾಶ್ರಲ್ಲಿ ಅಂತಂದರೆ 1 ಜನವರಿ 1995ರಲ್ಲಿ WTO ಏನಾಗ್ತದ, ಸ್ಥಾಪನೆ ಆಗ್ತೈತಿ ಅಂತ ನಾವು ಹೇಳ್ತೀವಿ. ಇನ್ನು ಅದೇ ಕ್ವಶನ್ಸನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿದಾಗ, ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ fill in the blanks questions, the method of interview in obtaining information at a short time is telephone interview, because when we are observing the both mode of data collection, telephone interview is one of the collection of data is very short time or a short period ಅಂತ ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ಅಲ್ಲಿ ಆನ್ಸರ್ ಏನಾಗ್ತದ, ಟೆಲಿಫೋನ್ ಇಂಟರ್ವ್ಯೂ ಅಂತ ಆಗ್ತೈತಿ ಅಂತ ಹೇಳ್ತೀವಿ. ಕಂಪೇರಿಂಗ್ ಟು ದ ಪರ್ಸನಲ್ ಇಂಟರ್ವ್ಯೂ ಆ್ಯಂಡ್ ಮೇಲಿಂಗ್ ಕ್ವಶನರಿ, ನಾವು ಇದು ವೈಯಕ್ತಿಕ ಸಂದರ್ಶನ ಮತ್ತು ಅಂಚೆ ಮೂಲಕ ಪ್ರಶ್ನಾವಳಿಯನ್ನು ನೋಡಿದಾಗ ಅವೆರಡರಿಂದ ದತ್ತಾಂಶಗಳು ಏನಾಗ್ತಾವ, ಬಹಳ ಸಮಯವನ್ನು ತೆಗೆದುಕೊಳ್ತಾವ. ಹಾಗಾಗಿ ಇಲ್ಲಿ ಏನಾಗ್ತೈತಿ ಅಂತ ಹೇಳ್ತೀವಿ ಅಂತಂದರೆ ಟೆಲಿಫೋನ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನಂತ ಐತಿ, ಡಾಟಾ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಜಿಯೋಗ್ರಾಫಿಕಲ್ ಏರಿಯಾ. ಜಿಯೋಗ್ರಾಫಿಕಲ್ ಏರಿಯಾ ಮೀನ್ಸ್ state, district, taluk or rural, urban. So that type of data collection or that type of data classification we are called the geographical data or a special classified data ಅಂತ ಹೇಳ್ತೀವಿ. ಹಾಗಾಗಿ ಅದರ ಆನ್ಸರ್ ಏನು ಬರ್ತದೆ, ಜಿಯೋಗ್ರಾಫಿಕಲ್ ಡಾಟಾ ಅಂತ ಹೇಳ್ತೇವೆ ನಾವು. ಇನ್ನು ನೆಕ್ಸ್ಟ್ ಒನ್, ಅರ್ಥಮೆಟಿಕ್ ಲೈನ್ ಗ್ರಾಫ್ ಈಸ್ ಆಲ್ಸೋ ಕಾಲ್ಡ್ ಎ ಟೈಮ್ ಸೀರೀಸ್ ಗ್ರಾಫ್. ಅರ್ಥಮೆಟಿಕ್ ಲೈನ್ ಗ್ರಾಫ್ ಈಸ್ ಆಲ್ಸೋ ಕಾಲ್ಡ್ ಟೈಮ್ ಸೀರೀಸ್ ಗ್ರಾಫ್ because that datas are classified through the help of date, month, year, etc. ಹಾಗಾಗಿ ನಾವು ಅದಕ್ಕನ್ನು ಏನಂತ ಹೇಳ್ತೀವಿ ಅಂತಂದರೆ ಟೈಮ್ ಸೀರೀಸ್ ಗ್ರಾಫ್ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. WTO ವಾಸ್ ಫೌಂಡೆಡ್ ಇನ್ 1st January 1995. ಇದು ಏನು ಬರ್ತದೆ, WTO ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1st January 1995 ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ನೋಡಿರಿ. ಮ್ಯಾಚ್ ದ ಫಾಲೋಯಿಂಗ್ ಒಳಗೆ ಭಾಳಷ್ಟು ಸಿಂಪಲ್ ಆದ 4 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದಿತ್ತು. ಆದರೂ ಸಹ ಕೆಲವೊಂದಿಷ್ಟು ಜನ ಏನು ಮಾಡ್ಕೊಂಡ್ರಿ, ಬಹಳಷ್ಟು ಕನ್ಫ್ಯೂಸ್ ಮಾಡಿ ತಪ್ಪಾಗಿ ಬರ್ದಿರಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇಸ್ ಪರ್ಸನಲ್ ಇಂಟರ್ವ್ಯೂ. ಪರ್ಸನಲ್ ಇಂಟರ್ವ್ಯೂ ಮೇನ್ಲಿ ರಿಪ್ರೆಸೆಂಟೇಟಿಂಗ್ ದ ಮೋರ್ ಎಕ್ಸ್ಪೆನ್ಸಿವ್. ಹಾಗಾಗಿ ಇಲ್ಲಿ ಪರ್ಸನಲ್ ಇಂಟರ್ವ್ಯೂ ಏನಂತ ಆಗ್ತದೆ, ಮೋರ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ಮೇಲಿಂಗ್ ಕ್ವಶನೈರ್ mainly represented to the loss of questionnaire, because when we are taking the mailing questionnaire, that is sometimes information is not written or sometimes our letter is lost. ಏನಾಗ್ಬೋದು, ನಾವು ಕಳಿಸಿರುವಂಥ ಪತ್ರಗಳು ಕಳೆದು ಹೋಗ್ಬೋದು, ಅಥವಾ ನಾವು ಕಳಿಸಿರುವಂಥ ಪತ್ರಗಳಿಗೆ ನಮಗೆ ಯಾವುದೇ ರೀತಿ ಉತ್ತರ ಬರದೇ ಇರ್ಬೋದು. ಹಾಗಾಗಿ ಮೇಲಿಂಗ್ ಕ್ವಶನೈರ್ ಅಂತಂದರೆ ಏನು ಹೇಳ್ತಾವೆ ನಾವು, ಲಾಸ್ ಆಫ್ ಕ್ವಶನೈರ್ ಅಂತ ಹೇಳ್ತೀವಿ. ಇನ್ ಟೆಲಿಫೋನ್ ಇಂಟರ್ವ್ಯೂಸ್ ಮೇನ್ಲಿ ರಿಪ್ರೆಸೆಂಟೇಟಿವ್ cheaper or relatively low cost. Telephone interview means cheaper or relatively low cost. And next one is pilot survey. Pilot survey means pre-testing of questionnaire, because when we are observing the definition of pilot survey, when the investigator
ready to their questionnaire. He will be testing for the small group of the survey. ಯಾವಾಗ ಶೋಧಕ ತನ್ನ ಎಲ್ಲ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಿಕೊಂಡ ನಂತರ ಒಂದು ಸಣ್ಣ ಗುಂಪಿನ ಮೇಲೆ ಪರೀಕ್ಷೆ ಮಾಡಿ, ಅದಕ್ಕೆ ನಾ ಅದನ್ನು ಏನು ಹೇಳಿದ್ದೆ ಅಂತಂದರೆ ಪ್ರಾಕ್ಟಿಕಲ್ ಟೆಸ್ಟಿಂಗ್ನು ಅಂತ ಹೇಳ್ತೇವೆ. ಅದಕ್ಕೆ ಒಂದು ಸಣ್ಣ ಗುಂಪಿನ ಮೇಲೆ ಏನು ಟೆಸ್ಟ್ ಮಾಡಿ ನೋಡ್ತೇವಲ್ಲ ಅದೇ ಏನಾಗಿರ್ತೈತಿ, ಪೈಲಟ್ ಸರ್ವೆ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವು ಎಲ್ಲ ಏನಾಗ್ತಾವೆ ನಿಮಗೆ ಆನ್ಸರ್ ಆಗ್ತಾವೆ. ಇನ್ನು ಕನ್ನಡ ಮೀಡಿಯಮ್ದವ್ರು ನೋಡ್ಕೊತ ಹೋಗ್ರಿ. ಒಂದೇದೇನದ ವೈಯಕ್ತಿಕ ಸಂದರ್ಶನ. ವೈಯಕ್ತಿಕ ಸಂದರ್ಶನ ಅಂತಂದರೆ ಏನು ಅಂತ ಹೇಳ್ತೀವಿ ನಾವು, ಅಧಿಕ ವೆಚ್ಚ. ವೈಯಕ್ತಿಕ ಸಂದರ್ಶನದ ಒಂದು ಅನಾನುಕೂಲವನ್ನು ನೋಡಿದಾಗ ಅದೇನಾಗ್ತಾ ಇತ್ತು, ಅಧಿಕ ವೆಚ್ಚವನ್ನು ಹೊಂದಿರುವಂಥ ಸಂದರ್ಶನವಾಗಿರ್ತಿತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಅಂಚೆ ಮೂಲಕ ಪ್ರಶ್ನಾವಳಿ ಅಂದರೆ ಏನು, ಕಳೆದು ಹೋಗುವಿಕೆ. ಯಾಕಂದರೆ ನಾನು ನಿಮ್ಗೆ ಹೇಳುವಾಗನೇ ಹೇಳಿದ್ದೆ, ನಾವು ಕಳಿಸಿದಂಥ ಪತ್ರಗಳು ತಲುಪದೇ ಇರ್ಬೋದು ಅಥವಾ ಬರದೇ ಇರ್ಬೋದು ಅಥವಾ ಅವು ಕಳೆದು ಹೋಗುವಂಥ ಸಾಧ್ಯತೆಗಳು ಇರ್ತಾವ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟು ದೂರವಾಣಿ ಸಂದರ್ಶನ ಅಂತಂದ್ರೆ ಏನು, ಸಾಪೇಕ್ಷವಾಗಿ ಕಡಿಮೆ ವೆಚ್ಚ. ಡಿ, ದೂರವಾಣಿ ಸಂದರ್ಶನ ಅಂದರೆ ಏನು, ಸಾಪೇಕ್ಷವಾಗಿ ಕಡಿಮೆ ವೆಚ್ಚ ಅಂತ ಹೇಳ್ತೇವೆ ನಾವು. ಇನ್ನು ನೆಕ್ಸ್ಟು ಪೈಲಟ್ ಸಮೀಕ್ಷೆ ಅಂದರೆ ಏನು, ಇದು ಪೂರ್ವಭಾವಿ ಪ್ರಶ್ನಾವಳಿ. ಯಾಕಂತಂದ್ರೆ ಅದನ್ನು ನಾವು ಒಂದು ಸಣ್ಣ ಗುಂಪಿನ ಮೇಲೆ ಪ್ರಯೋಗ ಮಾಡೋದ್ರಿಂದ ಅದರ ಉತ್ತರ ಏನಾಗ್ತೈತಿ, ಪೂರ್ವಭಾವಿ ಪ್ರಶ್ನಾವಳಿ ಅಂತ ಆಗ್ತೈತಿ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟು ಇನ್ನು 1 ಮಾರ್ಕ್ಸಿಗೆ ಏನದವ ಅಂತ ನಾವು ನೋಡಬೇಕಾಗಿತ್ತು ಅಂತಂದರೆ, ಇಲ್ಲಿ ಮೊದಲಿಗೆ ಇಂಗ್ಲೀಷ್ ಮೀಡಿಯಮನ್ನು ನೋಡ್ತಾ ಹೋಗೋಣ. ಸೊ ಏನಂತ ಐತಿ ಅಂತ ಹೇಳ್ತೀವಿ ಅಂತಂದರೆ, ಫಸ್ಟ್ ಒನ್ ಎರಡು ಅಲ್ಲೇ ಹೇಳ್ಕೊತಾ ಹೋಗ್ಬೇಕು ನೋಡ್ರಿ. ವಾಟ್ ಆರ್ ಎಕನಾಮಿಕ್ ಡಾಟಾ ಅಂತ ಐತಿ. ವಾಟ್ ಆರ್ ಎಕನಾಮಿಕ್ ಡಾಟಾ. ಕೆಲವೊಂದಿಷ್ಟು ಜನ ಏನು ಬರ್ದಿರಿ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡಾಟಾ ಅನ್ನೋದನ್ನು ಬರ್ದಿರಿ. ಅಲ್ಲಿ ನಮಗೆ ಕೇಳಿರೋದು ಏನೈತಿ, ವಾಟ್ ಆರ್ ದ ಎಕನಾಮಿಕ್ ಡಾಟಾಸ್. ಎಕನಾಮಿಕ್ ಡಾಟಾಸ್ ಅಂತಂದಾಗ ನಾವು ಏನಂತ ಹೇಳ್ತೀವಿ, ಇನ್ಫಾರ್ಮೇಷನ್ ಆರ್ ಫ್ಯಾಕ್ಟ್ ವಿಚ್ ಆರ್ ಕೆಪೇಬಲ್ ಆಫ್ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ ಈಸ್ ಕಾಲ್ಡ್ data or economic data. It means when we are observing the economic data, that is mainly represented to information or fact of the capable numerical expression. That type of data we are called the economic data. ಹಾಗಾದ್ರೆ ಆರ್ಥಿಕ ಚಲಕ ಅದು ಏನೈತಿ ಕ್ವಶನ್ ನೋಡ್ರಿ. ಆರ್ಥಿಕ ದತ್ತಾಂಶ ಅಂದ್ರೆ ಏನು ಅಂತ ಐತಿ. ಕೆಲವು ದತ್ತಾಂಶಗಳು ಆರ್ಥಿಕ ಸಮಸ್ಯೆಗಳು ಮತ್ತು ಅರ್ಥಶಾಸ್ತ್ರದ ನೈಜ ಘಟನೆಗಳನ್ನು ಅಥವಾ ನೈಜ ಮಾಹಿತಿಯನ್ನು ತಲುಪಿಸ್ತಾ ಇರ್ತೈತಿ. ಅಂತಹ ದತ್ತಾಂಶಗಳಿಗೆ ನಾವೇನಂತ ಕರಿತೀವಿ, ಆರ್ಥಿಕ ದತ್ತಾಂಶಗಳು ಅಂತ ಕರಿತೀವಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಎಕ್ಸ್ಪಾಂಡ್ NSSO. NSSOವನ್ನು ವಿಸ್ತರಿಸ್ತೀರಿ ಅಂತ ಕೇಳೋಣ. ಸೊ ಎಕ್ಸ್ಪಾಂಡ್ NSSO ಅಂತಂದಾಗ ನಾವು ಏನು ಹೇಳ್ತೀವಿ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಆರ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಆರ್ ಆರ್ಗನೈಜೇಷನ್ ಅನ್ನುವಂಥದ್ದು ಏನಾಗೈತೆ ಅಲ್ಲಿ ಉತ್ತರ ಆಗೈತಿ ಅಂತ ಹೇಳ್ತೀವಿ ನಾವು. ಅಂದರೆ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತಲೂ ಹೇಳ್ಬೋದು. ಅದಕ್ಕೆ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತಲೂ ಹೇಳ್ತೀವಿ. ಇನ್ನು ನೆಕ್ಸ್ಟು ವಾಟ್ ಈಸ್ ಸ್ಪೆಷಲ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ. ಸ್ಪೆಷಲ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತಂದರೆ ಏನು ಅಂತ ಕೇಳೋಣ. ಅಲ್ಲಿ ಅಂತಂದರೆ ನಾವು ನೋಡಿದಾಗ ಸ್ಪೆಷಲ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದರೆ, ಭೌಗೋಳಿಕ ದತ್ತಾಂಶಗಳು ಅಂದ್ರೆ ಮೇಲ್ಗಡೆನೂ ಐತಿ, ಇಲ್ಲಿ ಕೇಳ್ಯಾನ ನೋಡ್ರಿ ಅದನ್ನು ಏನಂತ ಐತಿ, classification of data on the basis of locality, country, city, village, etc. is called special classification. It means spatial classification of data are mainly classified through the help of geographical condition. Geographical condition, that type of data is we are called the spatial classification of data. ಇಲ್ಲಿ ನೋಡ್ರಿ, ಭೌಗೋಳಿಕ ವರ್ಗೀಕರಣ ಅಥವಾ ದತ್ತಾಂಶಗಳ ಸ್ಥಳಾನುಸಾರ ವರ್ಗೀಕರಣ ಅಂತ ಏನು ಹೇಳ್ತಾ ಇದ್ದೇವಲ್ಲ, ಅಂದರೆ ಸಂಗ್ರಹಿಸಿದಂಥ ದತ್ತಾಂಶಗಳನ್ನು ಅವುಗಳ ಸ್ಥಳಗಳಾದಂತಹ ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಜಿಲ್ಲೆ, ತಾಲೂಕು, ನಗರ, ಗ್ರಾಮ, ಈ ರೀತಿ ಅವುಗಳ ಸ್ಥಳಗಳ ಆಧಾರದ ಮೇಲೆ ಅವುಗಳನ್ನು ವರ್ಗೀಕರಣ ಮಾಡ್ತಾ ಇದ್ದೀವಿ ಅಂತಂದರೆ ಅಂತಹ ದತ್ತಾಂಶಗಳಿಗೆ ನಾವೇನಂತ ಕರಿತೀವಿ, ಭೌಗೋಳಿಕ ಅಥವಾ ಸ್ಥಾನಾನುಸಾರ ವರ್ಗೀಕರಣ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ವಾಟ್ ಯು ಮೀನ್ ಬೈ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಐತಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಮಿಡ್ ವ್ಯಾಲ್ಯೂಸ್. ಹಾಗಾದರೆ ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತಂದರೆ ಏನು ಅಂತ ಕೇಳೋಣ. ಅಂದರೆ ಆವೃತ್ತ ಬಹುಭುಜಾಕೃತಿ ಅಂದರೆ ಏನು ಅಂತ ಕೇಳಿದಾಗ ಅವು ನಾವು ಯಾವುದರ ಆಧಾರದ ಮೇಲೆ ಅವುಗಳನ್ನು ಅಳತೆ ಮಾಡ್ತೀವಿ, ಅವುಗಳ ಮಧ್ಯದ ಸಂಖ್ಯೆಗಳ ಆಧಾರದ ಮೇಲೆ ಅಳತೆ ಮಾಡ್ತೀವಿ. ಹಾಗಾಗಿ ಅಲ್ಲಿ ಸಿಂಪಲ್ ಆಗಿ ಡೆಫಿನಿಷನ್ ಏನು ಬರೀರಿ ಅಂತಂದರೆ, ಎ ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಎ ಲೈನ್ ಗ್ರಾಫ್ ಹ್ಯಾವಿಂಗ್ ಮೋರ್ ದ್ಯಾನ್ 4 sides ಆರ್ ದಟ್ ಈಸ್ ಮೇನ್ಲಿ representing the middle values of the data. It means joining the mid values of histogram. ಅಂತಂದರೆ ದತ್ತಾಂಶಗಳ ಅಥವಾ
4 ಪ್ರಾಪ್ತಾಂಕಗಳು ಅಥವಾ 4 ಚಲಕಗಳನ್ನು ಅಥವಾ 4 ದತ್ತಾಂಶಗಳನ್ನು ಒಳಗೊಂಡಂತಹ ಅಥವಾ 4ಕ್ಕಿಂತ ಹೆಚ್ಚು ದತ್ತಾಂಶಗಳನ್ನು ಒಳಗೊಂಡಂತಹ ರೇಖಾಚಿತ್ರಗಳಿಗೆ ನಾವು ಏನಂತ ಕರಿತೀವಿ, ಆವೃತ ಬಹುಭುಜಾಕೃತಿ ಅಂತ ಹೇಳ್ತೀವಿ. ಅವುಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಆಯತ ರೇಖಾಚಿತ್ರದ ಮಧ್ಯಬಿಂದುಗಳು, ಇದು ಕಂಪಲ್ಸರಿಯಾಗಿ ಬರಬೇಕು. ಅಲ್ಲಿ ಮಧ್ಯಬಿಂದು ಅಂತ ಬಂತು ಅಂತಂದ್ರೆ ಮಾತ್ರ 1 ಮಾರ್ಕ್ಸ್ ಬರ್ತದೆ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫ್ರೀಕ್ವೆನ್ಸಿ ಪಾಲಿಗಾನ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಮಿಡ್ ಪಾಯಿಂಟ್ ಆಫ್ ದ ಡ್ರಾಯಿಂಗ್ ಆಫ್ ಅವರ್ ಪಾಲಿಗಾನ್. ಅಂದರೆ ಅಲ್ಲಿ ಮಿಡಲ್ ವ್ಯಾಲ್ಯೂ ಆರ್ ಮಿಡ್ ಪಾಯಿಂಟ್ ಅಂತ ಬತ್ತು ಅಂದ್ರೆ ಮಾತ್ರ ನಿಮಗೆ 1 ಮಾರ್ಕ್ಸ್ ಕನ್ಸಿಡರ್ ಆಗ್ತದೆ. ಹಾಗಾಗಿ ಅಲ್ಲಿ ಏನು ಬರೀರಿ ಅಂತಂದರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಎ ಕರ್ವ್ ದಟ್ ಈಸ್ representing the histograms of mid value. That type of diagrams we are called the frequency polygon. ಹೌದಾ? ಅಂದರೆ ಆಯತ ರೇಖಾಚಿತ್ರಗಳ ಮಧ್ಯಬಿಂದುಗಳನ್ನು ಸೇರಿಸುವ ಮುಖಾಂತರ ಪಡೆಯುವಂತಹ ರೇಖಾಚಿತ್ರಕ್ಕೆ ನಾವು ಏನಂತ ಕರಿತೀವಿ, ಆವೃತ ಬಹುಭುಜಾಕೃತಿ ಅಂತ ಕರಿತೀವಿ ಅಂತ ಅಲ್ಲಿ ಹೇಳ್ರಿ. ಇನ್ನು ನೆಕ್ಸ್ಟು, ವಾಟ್ ಯು ಮೀನ್ ಬೈ ಔಟ್ಸೋರ್ಸಿಂಗ್? ಔಟ್ಸೋರ್ಸಿಂಗ್ ಅನ್ನುವಂಥದ್ದು ಏನಿದು ಇಂಡಿಯನ್ ಎಕಾನಮಿ ಒಳಗೆ ಬರುವಂತಹ ಒಂದು ಕ್ವಶನ್ ಆಗಿರ್ತೈತಿ. ಇಲ್ಲಿ ಔಟ್ಸೋರ್ಸಿಂಗ್ ಅಂತಂದರೆ ಏನು ಅಂತ ಹೇಳ್ತೀವಿ ಅಂತಂದರೆ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಮೀನ್ಸ್ ಔಟ್ಸೋರ್ಸಿಂಗ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಅದರ್ ಸರ್ವಿಸಸ್, ಯುಟಿಲೈಸೇಷನ್ ಆಫ್ ಅದರ್ ಸರ್ವಿಸಸ್ ಅಂತ ಹೇಳ್ಬೋದು ನಾವು. ಅಂತಂದರೆ ಹೊರಗುತ್ತಿಗೆಗಳು ಅಂತಂದರೆ ಏನಂತ ಹೇಳ್ತೀವಿ ಅಂತಂದರೆ ಇತರೆ ದೇಶದಿಂದ ಅಥವಾ ಇತರೆ ಒಂದು ರಾಷ್ಟ್ರಗಳಿಂದ ಪಡೆದುಕೊಳ್ತಕ್ಕಂತಹ ಕೆಲವೊಂದಿಷ್ಟು ಸೇವೆಗಳು ಅಂತ ಹೇಳ್ತೀವಿ. ಹಾಗಾದರೆ ಅವು ಎಂಥವು ಇರ್ತಾವು ಅಂತ ನಾವು ಹೇಳಬೇಕಾಗಿತ್ತು ಅಂತಂದರೆ ಔಟ್ಸೋರ್ಸಿಂಗ್ ಮೀನ್ಸ್ ಗೋಯಿಂಗ್ ಔಟ್ಸೈಡ್ ಒನ್ಸ್ ಓನ್ ಆರ್ಗನೈಜೇಷನ್ ಟು ಆಬ್ಟೇನ್ ದ ಸ್ಪೆಷಲೈಸ್ಡ್ ಸರ್ವಿಸಸ್ ಆಫ್ ವೇರಿಯಸ್ ಕೈಂಡ್ಸ್ ಇನ್ ಟೈಮ್ ಆ್ಯಂಡ್ at lower cost. That type of sources we are called the outsourcing. ಇಲ್ಲಿ ಹೊರಗುತ್ತಿಗೆ ಅಂತಂದರೆ ಏನು ಅಂತ ಹೇಳ್ತೀವಿ ಅಂತಂದರೆ ಬೇರೆ ರಾಷ್ಟ್ರಗಳಿಂದ ಅಥವಾ ಬೇರೆ ಒಂದು ಸಂಸ್ಥೆಯಿಂದ ಎರವಲಾಗಿ ಪಡಿತಕ್ಕಂತಹ ಸೇವೆಗಳು. ಎರವಲಾಗಿ ಪಡಿತಕ್ಕಂತಹ ಸೇವೆಗಳು ಅಂತಂದರೆ ಏನು ಅಂತಂದರೆ ಬೇರೆಯವರ ಒಂದು ತಂತ್ರಜ್ಞಾನವನ್ನು ಪಡೆದುಕೊಳ್ಳೋದಾಗಿರ್ಬೋದು, ಬೇರೆಯವರ ಒಂದು ಮಾಹಿತಿಗಳನ್ನು ಅಥವಾ ಅವರ ಒಂದು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಪಡಿತಕ್ಕಂಥ ಸೇವೆಗಳೇನಾಗಿರ್ತಾವ, ಹೊರಗುತ್ತಿಗೆಗಳು ಆಗಿರ್ತಾವೆ. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಒಂದು ಫಿಲ್ಮ್ ಶೂಟಿಂಗ್ ನಡೀತಿರ್ತೈತಿ, ಅದಕ್ಕೆ ಬೇರೆ ಕಂಟ್ರಿದನ್ನು ನಾವು ಎಡಿಟರ್ಸನ್ನು ಬಳಸ್ಕೊಳ್ಳೋದಾಗಿರ್ಬೋದು, ಬೇರೆ ಕಂಟ್ರಿದನ್ನು ನಾವು ಗ್ರಾಫಿಕ್ಸನ್ನು ಬಳಸ್ಕೊಳ್ಳೋದಾಗಿರ್ಬೋದು. ಅದಕ್ಕೆ ನಾವು ಏನು ಮಾಡ್ತಿರ್ತೀವಿ, ಸಮ್ ಅಮೌಂಟನ್ನು ಪೇ ಮಾಡ್ತಿರ್ತೀವಿ. ಅದಕ್ಕನ್ನು ನಾವು ಏನಂತ ಕರಿತೀವಿ, ಔಟ್ಸೋರ್ಸ್ ಅಂತ ಹೇಳ್ತಿರ್ತೀವಿ ಅಂತ ಹೇಳ್ತಾನೆ. ಅಲ್ಲಿ ಡೆಫಿನೇಷನ್ ಕೇಳಿದಾಗ ಏನು ಬರೀರಿ, ಔಟ್ಸೋರ್ಸಿಂಗ್ ಮೀನ್ಸ್ ಗೋಯಿಂಗ್ ಔಟ್ಸೈಡ್ ಒನ್ ಓನ್ ಆರ್ಗನೈಜೇಷನ್ ಟು ಆಬ್ಟೇನ್ ದ ಸ್ಪೆಷಲೈಸ್ಡ್ ಸರ್ವಿಸಸ್ ಆಫ್ ವೇರಿಯಸ್ ಕೈಂಡ್ಸ್ ಇನ್ ಟೈಮ್ ಆ್ಯಂಡ್ ಆಟ್ ಲೋವರ್ ಕಾಸ್ಟ್. ಅಂದರೆ ಹೊರಗುತ್ತಿಗೆಗಳು ಕಡಿಮೆ ವೆಚ್ಚದಲ್ಲಿ ಪಡಿತಕ್ಕಂತಹ ಅಥವಾ ಬಾಹ್ಯ ರಾಷ್ಟ್ರಗಳಿಂದ ಅಥವಾ ಇತರೆ ರಾಷ್ಟ್ರಗಳಿಂದ ಪಡಿತಕ್ಕಂಥ ಸೇವೆಗಳಿಗೆ ನಾವು ಏನಂತ ಕರಿತೀವಿ, ಹೊರಗುತ್ತಿಗೆ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್, ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ 2 ಮಾರ್ಕ್ಸ್ ಕ್ವಶನ್, ಇವು ಸಹ ಏನಾಗಿದ್ದವು, ಬಹಳಷ್ಟು ಈಜಿ ಇದ್ದವು. ಬಟ್ ಆದರೂ ಸಹ ಏನು ಮಾಡಿರಿ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿರಿ. ಹಾಗಾದರೆ ಅವು ಏನೇನದಾವು ಅಂತ ನಾವು ಹೇಳಿದಾಗ ಮೆನ್ಷನ್ ದ, ಇಟ್ ಮೀನ್ಸ್ ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಂಪ್ಲಾಯ್ ಆ್ಯಂಡ್ ಎಂಪ್ಲಾಯರ್. ಇಲ್ಲಿ ನೋಡಿರಿ, ನಿಮ್ಗೆ ಸಿಂಪಲ್ ಆಗಿ ಕೇಳೋಣ, ಹೂಸ್ ಆರ್ ದ ಎಂಪ್ಲಾಯರ್ಸ್ ಆ್ಯಂಡ್ ಹೂಸ್ ಆರ್ ದ ಎಂಪ್ಲಾಯ್ಸ್. ಇಟ್ ಮೀನ್ಸ್ ಎಂಪ್ಲಾಯ್ ಅಂತಂದರೆ ಏನು, ಎಂಪ್ಲಾಯರ್ ಅಂತಂದರೆ ಏನು. ಎಲ್ಲರೂ ಏನು ಮಾಡಿರಿ ಅಂತಂದರೆ ಒಂದೇ ಒಂದು ಡಿಫ್ರೆನ್ಸ್ ಬರೆದಿರಿ. ಅಲ್ಲಿ ಒಂದೇ ಡಿಫ್ರೆನ್ಸ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. 2 ಮಾರ್ಕ್ಸಿಗೆ ಇರೋದ್ರಿಂದ ಎರಡೆರಡು ಡಿಫ್ರೆನ್ಸ್ ಬರೀಬೇಕಂದ್ರೆ ಎಂಪ್ಲಾಯಿಗೆ 2 ಡಿಫ್ರೆನ್ಸ್ ಬರೀಬೇಕು ಮತ್ತು ಎಂಪ್ಲಾಯರ್ಗೆ 2 ಡಿಫ್ರೆನ್ಸ್ ಬರೀಬೇಕಾಗ್ತದೆ. ಹಾಗಾದರೆ ಏನು ಅಲ್ಲಿ ಅಂತ ನಾವು ಹೇಳ್ತೀವಿ ಅಂತಂದರೆ, ಎಂಪ್ಲಾಯ್ ಅಂತಂದರೆ ಯಾರು, ಎಂಪ್ಲಾಯರ್ ಅಂತಂದರೆ ಯಾರು ಅಂತ ಹೇಳ್ತೀವಿ ಅಂತಂದರೆ, ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಂಪ್ಲಾಯ್ಡ್, those who are involving in different economic activities for purpose of profit is called gainful employed or employed. ಅಂತಂದರೆ ಸಂಭಾವನೆಗೋಸ್ಕರ ಅಂದರೆ ಆದಾಯವನ್ನು ಪಡೆಯೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ರು ಅಂತಂದರೆ ಅವರು ಯಾರಾಗ್ತಾರ, ಉದ್ಯೋಗಿ ಆಗ್ತಾನ. ಇನ್ನು ಉದ್ಯೋಗದಾತ ಅಂತಂದರೆ ಯಾರಾಗ್ತಾರ ಅಂತಂದರೆ ಹೂಸ್ ಆರ್ ಗಿವ್ಸ್ ದ ಇನ್ ಸ್ಯಾಲ್ರಿ ಆರ್ ಅಮೌಂಟ್. ಯಾವ ವ್ಯಕ್ತಿ ಹಣವನ್ನು ಕೊಟ್ಟು ಕೆಲಸಕ್ಕೆ ಇಟ್ಕೋತಿರ್ತಾನಲ್ಲ ಅಂಥವ್ರು ಏನಾಗ್ತಿರ್ತಾರ, ಎಂಪ್ಲಾಯರ್ ಅಂತಂದರೆ ಉದ್ಯೋಗದಾತ ಆಗ್ತಿರ್ತಾನ ಅಂತ ನಾವು ಹೇಳ್ತೀವಿ. ಅದಕ್ಕೆ ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ಬರೋದು ಬಿಡ್ರಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಂಪ್ಲಾಯರ್ಸ್, ಅಲ್ಲಿ ನಾವು ಹೇಳಿದಾಗ ಏನಂತ ಹೇಳ್ತೀವಿ ಅಂತಂದರೆ
ವೇಜ್ ವರ್ಕರ್ಸ್ ಆಗಿರ್ಬೋದು, ಲಾಯರ್, ಡಾಕ್ಟರ್ಸ್, ಬ್ಯಾಂಕರ್ಸ್ ಆಗಿರ್ಬೋದು, ಇವರೆಲ್ಲ ಎದ್ರಾಗ ಬರ್ತಾರೆ, ಎಂಪ್ಲಾಯರ್ಸ್ ಒಳಗೆ ಬರ್ತಾರೆ. ಇನ್ನು ಎಂಪ್ಲಾಯ್ ಅಂತಂದರೆ ಯಾರು ಅಂತ ಹೇಳ್ತೀವಿ ಅಂತಂದರೆ ಟ್ಯಾಕ್ಸಿ ಡ್ರೈವರ್ಸ್ ಆ್ಯಂಡ್ ಡಾಕ್ಟರ್ಸ್, ಲಾಯರ್ಸ್ ಇವರೆಲ್ಲ ಎದ್ರಾಗ ಬರ್ತಾರೆ, ಎಂಪ್ಲಾಯ್ ಒಳಗೆ ಬರ್ತಾರೋ ಅಂತ ಹೇಳ್ತೀವಿ. ಮೀನ್ಸ್ ಎಂಪ್ಲಾಯ್ ಆ್ಯಂಡ್ ಎಂಪ್ಲಾಯರ್ಸ್ ಒಳಗೆ ನಾವು ನೋಡಿದಾಗ ಏನಂತ ಹೇಳ್ತೀವಿ ಅಂತಂದರೆ ಹೂಸ್ ಆರ್ ಅರ್ನಿಂಗ್ ದ ಡೈಲಿ ವೇಜಸ್ ಆರ್ ಇನ್ಕಮ್, ಆದಾಯವನ್ನು ಗಳಿಸ್ತಕ್ಕಂಥವ್ರು ಮತ್ತು ಆದಾಯವನ್ನು ಪಡಿತಕ್ಕಂಥವ್ರು ಎಲ್ಲರೂ ಎದುರಾಗಿ ಬರ್ತಾರೆ, ಎಂಪ್ಲಾಯ್ ಒಳಗೆ ಬರ್ತಾರೆ. ಅಂದರೆ ಎಂಪ್ಲಾಯರ್ಸ್ ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಒಳಗೆ ಬರ್ತಾರೆ ಅಂತ ಏನು ಹೇಳ್ತಿದ್ದೇವಲ್ಲ. ಇನ್ನು ಎಂಪ್ಲಾಯ್ಡ್ ಅಂತಂದರೆ ಯಾರು ಅಂತ ಹೇಳ್ತೀವಿ ಅಂತಂದರೆ ಗೇನ್ಫುಲ್ ಎಂಪ್ಲಾಯ್ಡ್ಸ್. ಇಟ್ ಮೀನ್ಸ್ ಯಾರು ಆದಾಯವನ್ನು ಕೊಡ್ತಿರ್ತಾರಲ್ಲ ಅವ್ರು ಏನಾಗ್ತಿರ್ತಾರೆ, ಎಂಪ್ಲಾಯ್ಡ್ಸ್ ಆಗ್ತಿರ್ತಾರ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ರೈಟ್ ಎನಿ 2 ಕ್ವಾಲಿಟೀಸ್ ಆಫ್ ಗುಡ್ ಕ್ವಶನ್ ಆಯ್ತು. ಹಾಗಾದರೆ ಉತ್ತಮ ಪ್ರಶ್ನಾವಳಿ 2 ಲಕ್ಷಣ ಬರಿ ಅಂದರಲ್ಲಿ ನೀವೆಲ್ಲರೂ ಏನು ಮಾಡಿರಿ, ಕೆಲವೊಂದಿಷ್ಟು ಜನ ಎಕ್ಸಾಂಪಲ್ಸನ್ನು ಬರ್ದಿರಿ. ಎಕ್ಸಾಂಪಲ್ಸ್ ಆರ್ ನಾಟ್ ದ ಆನ್ಸರ್ಸ್, ಕರೆಕ್ಟ್ ಆನ್ಸರ್ಸ್. ಅಂದರೆ ಆ ಎಕ್ಸಾಂಪಲ್ಗಳು ನಮಗೇನಾಗೋದಿಲ್ಲ, ಕರೆಕ್ಟ್ ಆನ್ಸರ್ಸ್ ಆಗೋದಿಲ್ಲ. ನಮಗೆ ಏನು ಬೇಕು, ಕ್ವಾಲಿಟೀಸ್ ಬೇಕು. ಅಲ್ಲಿ ಕ್ವಶನ್ ಶುಡ್ ಬಿ ನಾಟ್ ಟೂ ಲಾಂಗ್. ನಾನು ನಿಮಗೆ ಹೇಳಿದ್ದೆ ನೋಡ್ರಿ, ಒಂದು ಪೂರಾ ಅದನ್ನು ಕ್ವಶನರೀಸ್ ಎಲ್ಲ ಬರೆದುಬಿಟ್ಟು ಹೇಳಿದೆ. ಕ್ವಶನ್ ಶುಡ್ ಬಿ ಟು ನಾಟ್ ಲಾಂಗ್, ಅಂದರೆ ಪ್ರಶ್ನಾವಳಿಗಳು ಅತಿ ಹೆಚ್ಚು ಉದ್ದವಾಗಿರಬಾರದು ಅಂತ ನಾವು ಹೇಳ್ತಾ ಇದ್ದೇವಲ್ಲ. ಪ್ರಶ್ನಾವಳಿಗಳು ಏನಾಗಿರಬಾರ್ದು, ಅತಿ ಹೆಚ್ಚು ಉದ್ದವಾಗಿರಬಾರದು. ಯಾಕಂತಂದರೆ ಉದ್ದ ಇರತಕ್ಕಂಥ ಪ್ರಶ್ನಾವಳಿಗಳು ಏನಾಗ್ತಾವು ಅಂತ ಹೇಳ್ತೀವಿ ಅಂತಂದರೆ ಅವು ಗೊಂದಲಕ್ಕೆ ಸೃಷ್ಟಿಸ್ತಿರ್ತಾವೆ ಅಥವಾ ಗೊಂದಲವನ್ನು ಸೃಷ್ಟಿ ಮಾಡ್ತಾವು ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಸಿರೀಸ್ ಆಫ್ ಕ್ವಶನರ್ ಶುಡ್ ಮೂವ್ ಫ್ರಾಮ್ ಜನರಲ್ ಟು ಸ್ಪೆಸಿಫಿಕ್. ನಾವು ಸಂಗ್ರಹ ಮಾಡಿದಂಥ ಅಥವಾ ನಾವು ತೆಗೆದಂಥ ಪ್ರಶ್ನೆಗಳು ಸಾಮಾನ್ಯದಿಂದ ನಿರ್ದಿಷ್ಟತೆಗಳಿಗೆ ಚಲಿಸ್ತಕ್ಕಂಥ ಕ್ವಶನ್ಸ್ಗಳು ಇರಬೇಕು ಅಂತ ಹೇಳ್ತೀವಿ. ಕ್ವಶನ್ ಶುಡ್ ಬಿ ಪ್ರೀಸಿಯಸ್ ಆ್ಯಂಡ್ ಕ್ಲಿಯರ್. ನಾವು ಕೇಳ್ತಕ್ಕಂಥ ಪ್ರಶ್ನೆಗಳು ಅತಿ ಸರಳವಾಗಿರಬೇಕು ಅಂತಂದರೆ ಅವು ಅರ್ಥ ಮಾಡಿಕೊಳ್ಳಲು ಬಹಳ ಸಹಕಾರಿಯಾಗುವಂಥ ಪ್ರಶ್ನೆಗಳು ಇರಬೇಕು ಅಂತ ನಾವು ಹೇಳ್ತೀವಿ. ಇವತ್ತು ಯಾವುದ್ರಾಗ 2 ಬರೆದಿದ್ರಿ ಅಂದರೆ ನಿಮ್ಗೆ ಸಾಕಾಗ್ತಿತ್ತು. ಓಕೆ, ಇನ್ನು ನೆಕ್ಸ್ಟ್ ಒನ್ ಏನೈತಿ ನೋಡ್ರಿ, ಗಿವ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ಕೇಳನಲ್ಲಿ ಅದನ್ನು 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನೀವು ಏನು ಮಾಡಿರಿ ಅಂತಂದ್ರಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಮಿಡ್ ಪಾಯಿಂಟ್ ಅಂತ ಬರಿಬೇಕಲ್ಲಿ. ಇಟ್ ಮೀನ್ಸ್ ಮಿಡ್ ಪಾಯಿಂಟ್ ಅಂದರೆ ಏನು ಅಂತ ಹೇಳಿ ಆಮೇಲೆ ಫಾರ್ಮುಲಾ ಬರೀರಿ ಅಲ್ಲಿ. ಯಾಕಂದರೆ 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಅದನ್ನು ನೀವು ಕಂಪಲ್ಸರಿಯಾಗಿ ಹೇಳಬೇಕಾಗ್ತದೆ. ಓಕೆ, ಹಾಗಾದರೆ ಏನಿದು ಮಿಡ್ ಪಾಯಿಂಟ್ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದರೆ ಅಪ್ಪರ್ ವ್ಯಾಲ್ಯೂ ಪ್ಲಸ್ ಲೋವರ್ ವ್ಯಾಲ್ಯೂ ಡಿವೈಡೆಡ್ ಬೈ 2, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಮಿಡ್ ಪಾಯಿಂಟ್. ಅಂದರೆ ಗರಿಷ್ಠ ಪ್ರಾಪ್ತಾಂಕ ಮತ್ತು ಕನಿಷ್ಠ ಪ್ರಾಪ್ತಾಂಕಗಳನ್ನು ಎರಡನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ಬರುವಂಥದ್ದು ಏನಾಗಿರ್ತೈತಿ, ಮಧ್ಯಬಿಂದು ಆಗಿರ್ತೈತಿ. ಅದನ್ನು ಕೆಳಗಡೆ ನೀವು ಬರೆದ್ರಿ ಅಂತಂದರೆ ಏನಾಗ್ತದ ಅಂತಂದರೆ ಅಲ್ಲಿ ಮಿಡ್ ಪಾಯಿಂಟ್ ಈಸ್ ಈಕ್ವಲ್ ಟು ಅಪ್ಪರ್ ವ್ಯಾಲ್ಯೂ ಪ್ಲಸ್ ಲೋವರ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಅಂತ ಬರೆದ್ರಿ ಅಂದ್ರೆ ಮುಗಿದು ಹೋಗ್ತಾ ಇರ್ತದ. ಓಕೆ, ಇನ್ನು ನೆಕ್ಸ್ಟು ಕ್ವಶನ್ ಏನೈತಿ ನೋಡ್ರಿ ನಿಮ್ಗೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಂಪೋನೆಂಟ್ ಬಾರ್ ಡೈಗ್ರಾಮ್, ಗಿವ್ ಆ್ಯನ್ ಎಕ್ಸಾಂಪಲ್. ಕಾಂಪೋನೆಂಟ್ ಬಾರ್ ಡೈಗ್ರಾಮ್ ಅಂತಂದರೆ ಏನು ಮತ್ತು ಅದರ ಉದಾಹರಣೆ, ಅಂದರೆ ಸಂಘಟಕ ಸ್ತಂಭ ರೇಖಾಚಿತ್ರ ಅಂದರೆ ಏನು, ಅದರ ಉದಾಹರಣೆ ಕೊಡ್ರಿ. ಅಂದ್ರೆ ಕೆಲವೊಂದಿಷ್ಟು ಜನ ಉದಾಹರಣೆ ಅಂದಾಗ ಡೈಗ್ರಾಮನ್ನು ತೆಗೆದಿಟ್ಟಿರಿ, ಅಲ್ಲಿ ಡೈಗ್ರಾಮ್ನೇ ಏನಲ್ಲ, ಎಕ್ಸಾಂಪಲ್ ಅಲ್ಲ. ಹಾಗಾದರೆ ಕಾಂಪೋನೆಂಟ್ ಬಾರ್ ಡೈಗ್ರಾಮ್ ಅಂದರೆ ಏನಂತ ಹೇಳ್ತೀವಿ ಅಂತಂದರೆ ಈ ಬಾರ್ ಡೈಗ್ರಾಮ್ ಅಂಡರ್ ವಿಚ್ ದ ಬಾರ್ ಈಸ್ ಸಬ್ ಡಿವೈಡೆಡ್ ಟು ಶೋ ದ values of quantities of different items as well as the total value is known as the subdivided or component bar diagram. ಅಂತಂದ್ರೆ ಇಲ್ಲಿ ಸಂಘಟಕ ಸ್ತಂಭ ರೇಖಾಚಿತ್ರಗಳು ಅಂತಂದ್ರೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಾಪ್ತಾಂಕಗಳು ಬಂದಾಗ ಅವುಗಳನ್ನು ವಿಭಜಿಸಿ ಅವುಗಳನ್ನು ಉಪವಿಭಾಗ ಮಾಡಿ ತೆಗಿತಕ್ಕಂಥ ರೇಖಾಚಿತ್ರಗಳು ಏನಾಗಿರ್ತಾವ, ಸಂಘಟಕ ಸ್ತಂಭ ರೇಖಾಚಿತ್ರಗಳು ಆಗಿರ್ತಾವು ಅಂತ ಹೇಳ್ತೀವಿ. ಅವುಗಳಿಗೆ ಎಕ್ಸಾಂಪಲ್ಸ್ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ಸ್ ಆಫ್ ಸ್ಯಾಲರೀಸ್ ಆಫ್ ಎಂಪ್ಲಾಯರ್ಸ್, ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ಸ್, ಹೈಟ್ ಆಫ್ ದ ಸ್ಟೂಡೆಂಟ್ಸ್, ವೇಟ್ ಆಫ್ ದ ಸ್ಟೂಡೆಂಟ್ಸ್ ಎಕ್ಸೆಟ್ರಾ. ಅಲ್ಲಿ ವಿದ್ಯಾರ್ಥಿಗಳ ತೂಕ, ಎತ್ತರ ಮತ್ತು ದಾಖಲಾತಿ, ಆದಾಯದ ಪ್ರಮಾಣಗಳನ್ನು ತೋರಿಸ್ತಕ್ಕಂಥ ರೇಖಾಚಿತ್ರಗಳು ಯಾವಿರ್ತಾವ, ಸಂಘಟಕ ಸ್ತಂಭ ರೇಖಾಚಿತ್ರಗಳಾಗಿರ್ತಾವು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಗಿವ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್. ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತಾಗ ನೀವು ಏನೇನೋ ಆನ್ಸರ್ ಬರ್ದಿರಿ, ಬಟ್ ಅದಕ್ಕೆ ಪ್ರಾಪರ್ ಆನ್ಸರನ್ನು ನೀವು ನೋಡಬೇಕಾಗಿತ್ತು ಅಂತಂದರೆ ಏನಂತ ಅಂದರೆ ಕೈಗಾರಿಕಾ ಪರವಾನಿಗೆ ಅಂತ ಹೇಳ್ತೀವಿ ನಾವು, ಕೈಗಾರಿಕಾ ಪರವಾನಿಗೆ.
ಹಾಗಾದರೆ ಏನದು ಕೈಗಾರಿಕಾ ಪರವಾನಗಿ ಅಂತ ಏನು ಹೇಳ್ತೀವಿ ಅಂತಂದರೆ, ಈ ಕೈಗಾರಿಕಾ ಪರವಾನಗಿಯನ್ನು ಏನು ಮಾಡ್ತಿರ್ತೈತಿ ಅಂತಂದರೆ ಸರ್ಕಾರವೇ ಏನು ಮಾಡ್ತಿರ್ತದ, ಕೊಡ್ತಿರ್ತದ. ಸರ್ಕಾರನೇ ಕೊಡ್ತೈತಿ ಅಂತಂದರೆ ಏನದರ ಅರ್ಥ, ಉತ್ತಮವಾದಂತಹ ಕೈಗಾರಿಕೆಗಳ ನಿರ್ಮಾಣಕ್ಕೆ ಅಂತಂದರೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದರೆ ಯಾವ್ಯಾವ ನಿಯಮಗಳದಾವಲ್ಲ ಆ ನಿಯಮಗಳೆಲ್ಲಗಳಿಗೆ ಅನುಕೂಲವಾಗುವಂತಹ ಒಂದು ಪರವಾನಗಿಗೆ ಅಥವಾ ಉದ್ಯಮಗಳ ನಿರ್ಮಾಣಕ್ಕಾಗಿ ಸರ್ಕಾರ ಕೊಡ್ತಕ್ಕಂಥ ಒಂದು ಪತ್ರಕ್ಕೆ ಅಥವಾ ಒಂದು ಏನು ಪರ್ಮಿಷನ್ ಅಂತ ಹೇಳ್ತೀವಲ್ಲ, ಪರವಾನಗಿಗೆ ನಾವು ಏನಂತ ಕರಿತೀವಿ, ಕೈಗಾರಿಕಾ ಪರವಾನಗಿ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. ಅಂತಂದರೆ when we are observing the establishment of industry, the government gives the some certificate. That type of certificates we are called the industrial licensing. ಹಾಗಾದರೆ ಈ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗನ್ನು ಕೊಡುವಂಥದ್ದು ಯಾವುದಾಗಿರ್ತೈತಿ, ಸರ್ಕಾರ ಆಗಿರ್ತೈತಿ ಅಂತ ಹೇಳ್ತಾನೆ. ಹಾಗಾಗಿ ಆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗಿಗೆ ಆ ಡೆಫಿನಿಷನನ್ನು ಬರೆದು ಬಿಡ್ರಿ. ನೆಕ್ಸ್ಟ್ ಒನ್, ಗಿವ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಿಗೆ ಎಕ್ಸಾಂಪಲ್ ಕೇಳೋಣ. ಹಾಗಾದರೆ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ಸಿಗೆ ಎಕ್ಸಾಂಪಲ್ಸ್ ಅಂದಾಗ, ಡೈರೆಕ್ಟ್ ಟ್ಯಾಕ್ಸ್ ಮೇನ್ಲಿ ರಿಪ್ರೆಸೆಂಟೇಟಿವ್ ಟು ದ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಇಂಟ್ರೆಸ್ಟ್ ಟ್ಯಾಕ್ಸ್ ಎಕ್ಸೆಟ್ರಾ. ಇಲ್ಲಿ ನೇರ ತೆರಿಗೆಗಳಿಗೆ ಯಾವೆಲ್ಲ ಉದಾಹರಣೆ ಬರ್ತಾವು ಅಂತಂದರೆ ಆದಾಯದ ತೆರಿಗೆ ಆಗಿರ್ಬೋದು, ಕಂಪನಿ ತೆರಿಗೆ ಆಗಿರ್ಬೋದು, ಸಂಪತ್ತಿನ ತೆರಿಗೆ ಆಗಿರ್ಬೋದು, ಬಡ್ಡಿ ತೆರಿಗೆ ಆಗಿರ್ಬೋದು. ಇವೆಲ್ಲವೂ ಎದ್ರಾಗ ಬರ್ತಾವ, ನೇರ ತೆರಿಗೆ ಒಳಗೆ ಬರ್ತಾವ. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಒಳಗೆ ಎಕ್ಸಾಂಪಲ್ ಅಂತಂದರೆ ಜಿ ಎಸ್ ಟಿ ಈಸ್ ಒನ್ ಆಫ್ ದ ಇಂಡೈರೆಕ್ಟ್ ಟ್ಯಾಕ್ಸ್. ಆಮೇಲೆ ವ್ಯಾಟ್, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ವ್ಯಾಟ್ ಅನ್ನುವಂಥದ್ದು ಅಂದರೆ ಮೌಲ್ಯವರ್ಧಿತ ತೆರಿಗೆ ಅಂತ ಹೇಳ್ತೇವಲ್ಲ, ಅದು ಸಹ ಇದ್ರಾಗ ಬರ್ತೈತಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಪರೋಕ್ಷ ತೆರಿಗೆಗೆ ಉದಾಹರಣೆ ಆಗಿರ್ತೈತಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಿ ಆರ್ ನಾಟ್, ಇನ್ 4 ಮಾರ್ಕ್ಸಿಗೆ ನೋಡಿದಾಗ, ವಿ ಆರ್ ನಾಟ್ ಲಕ್ಕಿ ಆ್ಯಂಡ್ ಅಲಾಡಿನ್ ಇನ್ ರಿಯಲ್ ಲೈಫ್. ಇಲ್ಯುಸ್ಟ್ರೇಟ್ ದಿಸ್ ಸ್ಟೇಟ್ಮೆಂಟ್ ಅಂತಂದರೆ ನಾವು ಅಲಾವುದ್ದೀನನಷ್ಟು ಅದೃಷ್ಟಶಾಲಿಗಳಲ್ಲ, ನಾವು ನಿಜ ಜೀವನದಲ್ಲಿ ಅಲಾವುದ್ದೀನನಷ್ಟು ಅದೃಷ್ಟಶಾಲಿಗಳಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಅದನ್ನು ನೀವು ಬರ್ದಿರಿ, ಬರೀ 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಆಗುವಷ್ಟು ಎಕ್ಸಾಂಪಲ್ಸನ್ನು ಮಾತ್ರ ಬರಿಕೋತಾ ಹೋಗಿರಿ. ಆದರೆ ನಿಮಗಿಲ್ಲಿ ಕೇಳಿರುವಂಥದ್ದು ಏನೈತಿ, 4 ಮಾರ್ಕ್ಸಿಗೆ ಐತಿ. ಹಾಗಾಗಿ ಸ್ವಲ್ಪ ಅದನ್ನು ಏನು ಮಾಡಬೇಕಾಗ್ತದೆ, ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಏನೇನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಅಂತ ಹೇಳ್ತೀವಿ ಅಂತಂದರೆ, till the publication of Alpad, it means when we are observing the Alauddin story, ಅಲಾವುದ್ದೀನನ ಸ್ಟೋರಿಯನ್ನು ನೋಡಿದಾಗ ಅದು ಏನೇನೆಲ್ಲ ಹೇಳ್ತೈತಿ ಅದನ್ನೆಲ್ಲ ಬರೆದು ಬಿಡ್ರಿ. ಅಲ್ಲಿ ಏನು ಅಂತ ಹೇಳ್ತೀವಿ ಅಂತಂದರೆ, ನಾವು ವಿ ಆರ್ ನಾಟ್ ಲಕ್ಕಿ ಟು ಅಲಾಡಿನ್ ಬಿಕಾಸ್ he take the magical lamp and when he want to the goods he will be push or he will be press the button. ಅಂದರೆ ಅಲಾದ್ದೀನನಷ್ಟು ನಾವು ಅದೃಷ್ಟಶಾಲಿಗಳಲ್ಲ. ಯಾಕಂತಂದರೆ ಅವನ ಬಳಿ ಒಂದು ದ್ವೀಪ ಇತ್ತು, ಆ ದ್ವೀಪವನ್ನು ಉಜ್ಜೋದ್ರಿಂದ ಅವನಿಗೆ ಏನು ಸಿಗ್ತಾ ಇತ್ತು, ಈ ಬೇಕಾದಂಥ ಸರಕುಗಳು ಸಿಗ್ತಾ ಇದ್ದವು, ಆದರೆ ನಮಗೆ ಸಿಗೋದಿಲ್ಲ ಅನ್ನುವಂಥದ್ದನ್ನು ಅದು ಪೂರ್ತಿ ಪ್ಯಾರ ಏನೈತಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಅದನ್ನೆಲ್ಲ ಬರೀರಿ. ಓಕೆ, ಬರೀ 2 ಮಾರ್ಕ್ಸಿಗೆ ಅಷ್ಟಲ್ಲ, ಅದು ಎಷ್ಟು ಸೆಂಟೆನ್ಸ್ ಆಗಬೇಕು, 12 ಸೆಂಟೆನ್ಸ್ ಆಗುವಷ್ಟು ನೀವು ಕವರ್ ಮಾಡಬೇಕಾಗ್ತದೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕಂಟಿನ್ಯೂಸ್ ಆ್ಯಂಡ್ ಡಿಸ್ಕ್ರಿಟ್ ಸಿರೀಸ್. ಅಲ್ಲಿ ನೋಡಿರಿ, ಅಲ್ಲಿ ಸಹ ಏನು ಮಾಡಿರಿ ಅಂತಂದರೆ ಬರೀ 2 ಡಿಫ್ರೆನ್ಸ್ ಬರೆದು ಹೋಗಿರಿ. ಆ ಬರೀ 2 ಡಿಫ್ರೆನ್ಸ್ ಬರೆದ್ರಿ ಅಂತಂದ್ರೆ ನಿಮ್ಗೆ 4 ಮಾರ್ಕ್ಸ್ ಕೊಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಏನು ಮಾಡಬೇಕಾಗ್ತದೆ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಯಾಕಂತಂದರೆ 4 ಮಾರ್ಕ್ಸಿಗೆ ಕ್ವಶನ್ಸ್ ಇರೋದ್ರಿಂದ ಅಟ್ಲೀಸ್ಟ್ 4 ಡಿಫ್ರೆನ್ಸ್ ಆದರೂ ನೀವು ಏನು ಮಾಡಬೇಕು, ಮೆನ್ಷನ್ ಮಾಡಬೇಕಾಗ್ತದೆ. ಅಲ್ಲಿ 4 ಡಿಫ್ರೆನ್ಸ್ ಮೆನ್ಷನ್ ಮಾಡೋದು ಅಂತಂದರೆ ಏನಂದ್ರೆ ಅರ್ಥ, 4 ಡಿಫ್ರೆನ್ಸ್ ನೀವು ಏನು ಮಾಡಬೇಕಾಗ್ತದೆ, ಎನಿ ಕಂಡೀಷನ್ ಬರೀಬೇಕಾಗ್ತದೆ. ಮೀನಿಂಗ್ ಬರಿತೀರಿ, ಏನಂತ ಐತಿ, ಕಂಟಿನ್ಯೂಸ್ ಸಿರೀಸ್ ಅಂತಂದ್ರೆ ಏನು, ಡಿಸ್ಕ್ರಿಟ್ ಸಿರೀಸ್ ಅಂತಂದ್ರೆ ಏನು ಅಂತ ಮೀನಿಂಗ್ ಬರಿತೀರಿ. ಅಲ್ಲಿ 1 ಮಾರ್ಕ್ಸ್ ಆಗ್ತದೆ ನಿಮ್ಗೆ. ಎಕ್ಸಾಂಪಲ್ಸನ್ನು ಬರಿತೀರಿ, ಎಕ್ಸಾಂಪಲ್ಸು 1 ಮಾರ್ಕ್ಸ್ ಆಗ್ತದೆ ನಿಮ್ಗೆ. ಆ್ಯಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕಂಟಿನ್ಯೂಸ್ ಸಿರೀಸ್ ಆರ್ ನಾಟ್ ಎ ಜಂಪಿಂಗ್ ವ್ಯಾಲ್ಯೂ. ನಾವು ಸತತ ಚಲಕಗಳಿಗೆ ಏನನ್ನೋದಿಲ್ಲ, ಜಿಗಿತದ ಸಂಖ್ಯೆಗಳು ಅಂತ ಹೇಳೋದಿಲ್ಲ. ಆದರೆ ಡಿಸ್ಕ್ರಿಟ್ ವೇರಿಯೇಬಲ್ಸ್ ಆರ್ ಜಂಪಿಂಗ್ ವೇರಿಯೇಬಲ್. ಆದರೆ ಅಸತತ ಚಲಕಗಳು ಏನಾಗಿರ್ತಾವ, ಜಿಗಿತದ ಚಲಕಗಳು ಅಂತ ಹೇಳ್ತೀವಿ. ಅದನ್ನು 3 ಬರಿತೀರಿ. ಆ್ಯಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡಿಸ್ಕ್ರಿಟ್ ವೇರಿಯೇಬಲ್ಸ್ ಟೇಕ್ ಓನ್ಲಿ ಸರ್ಟೆನ್ ವ್ಯಾಲ್ಯೂಸ್. ನಾವು ಡಿಸ್ಕ್ರಿಟ್ ವೇರಿಯೇಬಲನ್ನು ಏನು ಮಾಡ್ತೀವಿ, ಕೇವಲ ಸೀಮಿತ ದತ್ತಾಂಶಗಳನ್ನು ತಗೋತೀವಿ. ಬಟ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ
continuous variable, it may be taken integral values, fractional values or etc. ನಾವು ಅವುಗಳನ್ನು ಏನಂತ ಹೇಳ್ತೀವಿ ಅಂತಂದರೆ ಎಲ್ಲ ತರಹದ ದತ್ತಾಂಶಗಳನ್ನು ತಗೋತೀವಿ. ಇಂಟಿಗ್ರಲ್ ವ್ಯಾಲ್ಯೂವರ್ ಆಗಿರ್ಬೋದು, ಅದು ಫ್ರ್ಯಾಕ್ಷನ್ ವ್ಯಾಲ್ಯೂವರ್ ಆಗಿರ್ಬೋದು. ಅಂತಂದರೆ ಸಾಮಾನ್ಯ ಸಂಖ್ಯೆಗಳಾದರೂ ಆಗಿರ್ಬೋದು, ಅಥವಾ ನಾವು ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಅಂತ ಏನು ಹೇಳ್ತಲ್ಲ ಅಂಥ ಸಂಖ್ಯೆಗಳನ್ನಾದರೂ ತಗೋತೀವಿ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಏನೈತಿ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಡ್ರಾ ಎ ಬಾರ್ ಡೈಗ್ರಾಮ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಡಾಟಾ. ಇಲ್ಲಿ ನೋಡ್ರಿ ಸಿಂಪಲ್ ಬಾರ್ ಡೈಗ್ರಾಮ್ ಕೇಳ್ಯಾನ, ಒಂದು ಕಡೆ ಇಯರ್ ಕೊಟ್ಟಾನ, ಒಂದು ಕಡೆ ನಂಬರ್ ಆಫ್ ಕಾರ್ಸ್ ಕೊಟ್ಟಾನ. ಸೊ ಹಾಗಾಗಿ ನೀವು ಏನು ಮಾಡ್ಕೊತಾ ಹೋಗ್ರಿ, ಸಿಂಪಲ್ ಬಾರ್ ಡೈಗ್ರಾಮನ್ನು ತೆಗಿತೀರಿ. ಇಲ್ಲಿ ವ್ಯಾಲ್ಯೂಸ್ಗಳು ಏನದಾವು 150, 250, 80, 180 ಅದಾವ. ಹಾಗಾಗಿ ಅಲ್ಲಿ ಏನು ತೊಗೋತೀರಿ ಅಂತಂದರೆ 50, 100, 150, 200 ಈ ಥರ ತೊಗೋರಿ. ಯಾಕಂದರೆ ನಿಮಗೆ ಈಸಿಯಾಗಿ 50, 100 ತೊಗೊಂಡಾಗ 100 ಕೆಳಗಡೆ 90 ಮೇಜರ್ ಮಾಡೋಕ್ಕಾಗ್ತದೆ. ಆ್ಯಂಡ್ ಕಂಪಲ್ಸರಿ ಯು ಆರ್ ರೈಟಿಂಗ್ ಸ್ಕೇಲ್, ನೀವು ಕಂಪಲ್ಸರಿಯಾಗಿ ಸ್ಕೇಲ್ ಬರೀಬೇಕಾಗ್ತದೆ. ಸ್ಕೇಲ್ ಬರೀಲಿಲ್ಲ ಅಂತಂದ್ರೆ ನಿಮ್ಗೆ 1 ಮಾರ್ಕ್ಸ್ ಕಟ್ ಆಗ್ತದೆ. ಯಾರು ಸ್ಕೇಲ್ ಬರೀದಿಲ್ಲಲ್ಲ ಅಂದರೆ ಅಳತೆ ಮಾಪನ ಬರೀದಿಲ್ಲ ಅವರಿಗೆ 1 ಮಾರ್ಕ್ಸ್ ಕೊಟ್ಟಿಲ್ಲ ನಾನು. ಹಾಗಾಗಿ ಕಂಪಲ್ಸರಿ ಸ್ಕೇಲನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫೈನಾನ್ಷಿಯಲ್ ಸೆಕ್ಟರ್. ಯಾವರ 2 ಬರಿ ಅಂತ ಕೇಳೈತಿ. ನೀವು ಸಪೋಸ್ ಯಾರಾದರೂ ಫೈನಾನ್ಷಿಯಲ್ ಸೆಕ್ಟರ್ ಬರೀತಿದ್ರಿ ಅಂತಂದರೆ ಅದನ್ನು ಸಹ ನೀವು ಏನು ಮಾಡಿರಿ 12 ಮಾರ್ಕ್ಸಿಗೆ ಆಗುವಷ್ಟು ಬರೀಬೇಕಾಗ್ತದೆ. 12 ಮಾರ್ಕ್ಸಿಗೆ ಆಗಬೇಕು ಅಂತಂದ್ರೆ ಏನಂತ ಹೇಳ್ತಾರೆ, ಇಲ್ಲಿ ಮೀನಿಂಗ್ ಬರಿತೀರಿ. ಫೈನಾನ್ಷಿಯಲ್ ಸೆಕ್ಟರ್ ಇನ್ಕ್ಲೂಡ್ಸ್ ಫೈನಾನ್ಷಿಯಲ್ institutions such as commercial banks, investment banks, stock exchange operations and foreign exchange market ಅಂತ ಬರೀತೀರಿ. This financial sector is regulated by the RBI through various norms and regulations. One of the major aims of the financial sector reforms is to reduce the role of RBI from regulator to facilitator of financial sector ಅಂತ ಬರೋದು. ಏನೇನು ಅದಾವು ಅಂತಂದಾಗ it means liberalization, the restrictions of banks and other financial institutions. The financial sector reforms policies lead to the establishment of new private sector. The reform policies allowed foreign banks to function in country. The commercial bank have been given freedom to open new branches on fulfilling certain conditions. Foreign investment limit in banks is raised to 50% ಎಕ್ಸೆಟ್ರಾ. ಅವೆಲ್ಲ ಏನು ಪಾಯಿಂಟ್ಸ್ ಇದಾವಲ್ಲ ಆ 4 ಪಾಯಿಂಟ್ಸ್ ಆದರೂ ಕವರ್ ಮಾಡಬೇಕು ನೀವು 4 ಮಾರ್ಕ್ಸಿಗೆ ಇರೋದ್ರಿಂದ. ಹಾಗಾಗಿ ಅಲ್ಲಿ ಮೊದಲಿಗೆ ಏನು ಬರೀರಿ ಅಂತಂದರೆ ಹಣಕಾಸು ವಲಯ ಏನು ಮಾಡ್ತೈತಿ, RBI ವಲಯವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ನಾವು ಉದಾರೀಕರಣಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಏನು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳದಾವಲ್ಲ ಅವುಗಳೆಲ್ಲವುಗಳನ್ನು ಏನು ಮಾಡ್ತೈತಿ, ಅದು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ತೈತಿ. ಮತ್ತು ಹಣಕಾಸು ಸಂಸ್ಥೆ ಏನು ಮಾಡ್ತೈತಿ ಅಂತ ಹೇಳ್ತೀವಿ ಅಂತಂದರೆ ಹೊಸದಾಗಿ ಏನಾದರೂ ಬ್ಯಾಂಕುಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದರೆ ಅವುಗಳಿಗೆ ಪರವಾನಗಿಯನ್ನು ನೀಡ್ತಾ ಇರ್ತೈತಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನಂತ ಹೇಳ್ತೀವಿ ಅಂತಂದರೆ ಏನಾದರೂ ಹಣಕಾಸು ಸಂಸ್ಥೆಗಳಿಗೆ ನೀತಿಗಳು ನಿಯಮಗಳನ್ನು ಅಳವಡಿಸಬೇಕಾಗಿತ್ತು ಅಂತಂದರೆ ಇದೇ ಏನು ಮಾಡ್ಕೊಂಡು ಹೋಗ್ತೈತಿ, ಮುತುವರ್ಜಿಯನ್ನು ಮಾಡಿಕೊಂಡು ಹೋಗ್ತೈತಿ. ಮತ್ತು ಕಮರ್ಷಿಯಲ್ ಬ್ಯಾಂಕ್ ಅಂದರೆ ವಾಣಿಜ್ಯ ಬ್ಯಾಂಕುಗಳ ತಮ್ಮ ಬೇರೆ ಶಾಖೆಗಳನ್ನು ತೆಗಿಬೇಕಾಗಿತ್ತು ಅಂತಂದರೆ ಅವುಗಳಿಗೆ ಬೇಕಾಗ್ತಕ್ಕಂಥ ನಿಯಮಗಳನ್ನು ಸಹ ಏನು ಮಾಡ್ತೈತಿ, ಈ ಹಣಕಾಸು ಸಂಸ್ಥೆನೇ ನಿರ್ವಹಿಸ್ಕೊಂಡು ಹೋಗ್ತದೆ. ಇನ್ನು ವಿದೇಶಿ ಹೂಡಿಕೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ಕೇವಲ 50% ಮಾತ್ರ ವಿದೇಶಿ ಹೂಡಿಕೆಯನ್ನು ಮಾಡಬೇಕನ್ನುವಂಥದ್ದು ಇದು ತೋರಿಸಿಕೊಡ್ತೈತಿ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟು ನಾವು ನೋಡಿದಾಗ ಏನದ ಅಂತಂದರೆ 6 ಮಾರ್ಕ್ಸ್ ಕ್ವಶನ್. 6 ಮಾರ್ಕ್ಸ್ ಕ್ವಶನ್ ಒಳಗೆ ಏನೈತಿ, ಪ್ರಿಪೇರ್ ಎ ಟ್ಯಾಲಿ ಮಾರ್ಕಿಂಗ್ ಚಾರ್ಟ್ ಫಾರ್ ದ ಮಾರ್ಕ್ ಇನ್ ಎಕನಾಮಿಕ್ಸ್ ಸ್ಕೋರ್ಡ್ ಬೈ 70 ಸ್ಟೂಡೆಂಟ್ಸ್ ಇನ್ ಎಕ್ಸಾಮಿನೇಷನ್. ಅಲ್ಲಿ ನೋಡ್ರಿ 1 ನಂಬರ್ ಮಿಸ್ ಆಗಿ ಏನದಾವ 69 ಸ್ಟೂಡೆಂಟ್ಸ್ ಅದಾವು. ಹಾಗಾಗಿ ನೀವೇನು ತೊಗೋರಿ, ಅಲ್ಲಿ 70 ಅಂತಂದು ತೊಗೋರಿ ಅಥವಾ 69 ತೊಗೋರಿ. ಬಟ್ ಗ್ರೂಪ್ ಕ್ಲಾಸನ್ನು ನಿಮ್ಗೆ ಮಾಡೋಕ್ಕೆ ಬರಬೇಕು. ಎಲ್ಲರೂ ಏನು ಮಾಡಿರಿ, ಫಸ್ಟ್ 28 ಬರೋಣ 28 ಟ್ಯಾಲಿ ಮಾರ್ಕ್ ಹಾಕೋದು, 17 ಬರೋಣ 17 ಟ್ಯಾಲಿ ಮಾರ್ಕ್ ಹಾಕೋದು ಮಾಡಿರಿ. ಅದು ರಾಂಗ್ ವೇ ನಿಮ್ಮದು. ಮೊದಲಿಗೆ ಏನು ಮಾಡಿರಿ, ವಿಚ್ ಈಸ್ ದ ಲೋವೆಸ್ಟ್ ವ್ಯಾಲ್ಯೂ, ಅದರೊಳಗೆ ಲೋವೆಸ್ಟ್ ವ್ಯಾಲ್ಯೂ ಅದೈತಿ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಏನೈತಿ ಮತ್ತು ಲಾರ್ಜೆಸ್ಟ್ ವ್ಯಾಲ್ಯೂ ಏನೈತಿ ಅನ್ನೋದನ್ನು ತಿಳ್ಕೊರಿ. ಹಾಗಾಗಿ ಅಲ್ಲಿ ಏನು ಮಾಡ್ಕೊತವ್ರಿ, 0 to 5, 5 to 10, 10 to 20, 20 to 30 ಅಂತಾದರೂ ಕ್ಲಾಸ್ ಮಾಡ್ಕೊತ ಹೋಗ್ರಿ. ಅಥವಾ 0 to 10, 10 to 20, 20 to 30 ಅಂತಾದರೂ ಮಾಡ್ಕೊತ ಹೋಗ್ರಿ. ಸೊ ಅವಾಗ 0 to 10 ಅಂದಾಗ 0ದಿಂದ 9ವರೆಗೂ ಯಾವ್ಯಾವ ನಂಬರ್ಸ್ ಬರ್ತಾವೆ ನೋಡ್ರಿ. ಅಲ್ಲಿ 0ದಿಂದ 9ವರೆಗೂ ಯಾವ್ಯಾವ ನಂಬರ್ಸ್ ಬರ್ತಾವಲ್ಲ ಅದನ್ನು ಒಂದು ಕ್ಲಾಸ್ ಮಾಡ್ಕೊರಿ. 10 to 20 ಅಂದಾಗ 10ನಿಂದ 19ವರೆಗೂ ಯಾವ್ಯಾವ ನಂಬರ್ಸ್ ಬರ್ತಾವಲ್ಲ ಅದನ್ನು ಒಂದು ಕ್ಲಾಸ್ ಮಾಡ್ಕೊರಿ. ಆಮೇಲೆ
20 to 30 ಅಂದಾಗ 20ಇಂದ 29ವರೆಗೂ ಯಾವ್ಯಾವ ಕ್ಲಾಸ್ ಬರ್ತಲ್ಲ ಅದನ್ನು ಒಂದು ಕ್ಲಾಸ್ ಮಾಡ್ಕೊಂಡು ಮಾಡಬೇಕು. ಅದು ಬಿಟ್ಟು ನೀವು ಏನೇನೋ ಮಾಡಿರಿ ಬಟ್ ಅದು ನಿಮ್ಮದು ರಾಂಗ್ ಆಗ್ತದೆ. ಇನ್ನೊಂದು ಸಾರಿ ಗೊತ್ತಾಗಲಿಲ್ಲ ಅಂದ್ರೆ ಆ ವಿಡಿಯೋ ನೋಡಿರಿ, ಅಥವಾ ನಾನೇ ಇನ್ನೊಂದು ಸಾರಿ ನಿಮ್ಗೆ ಅದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಎನ್ರೋಲ್ಮೆಂಟ್ ಬೈ ಜೆಂಡರ್ ಎಟ್ ಸ್ಕೂಲ್ ಚಿಲ್ಡ್ರನ್ಸ್. ಇದನ್ನಂತರೂ ನಿಮ್ಗೆ ನಾನೇ ಡ್ರಾ ಮಾಡೀನಿ, ಸೊ ಹಾಗಾಗಿ ಅದನ್ನು ನೀವು ಮಾಡ್ಕೊರಿ. ಅಂದರೆ ಒಂದೇ ಡೈಗ್ರಾಮ್ ಒಳಗನ ಅಂದರೆ ಬಾಯ್ಸು ಗರ್ಲ್ಸು ಆಲ್ ಅನ್ನುವಂಥದ್ದನ್ನು ನಾನು ನಿಮ್ಗೆ ಡ್ರಾ ಮಾಡಿ ತೋರಿಸೀನಿ. ಅದೇ ಕ್ವಶನ್ ಬಂದದ. ಸೊ ಯಾರಿಗಾದರೂ ಗೊತ್ತಾಗಲಿಲ್ಲ ಅಂದರೆ ಕಾಂಪೋನೆಂಟ್ ಬಾರ್ ಡೈಗ್ರಾಮ್ದು ಇನ್ನೊಂದು ಸಾರಿ ವಿಡಿಯೋ ನೋಡ್ರಿ. ಇನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಲಿಬರಲೈಜೇಷನ್ ಅಂತ ಕೇಳಿದಾಗ ಡಿರೆಗ್ಯುಲೇಷನ್ಸ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್, ಟ್ಯಾಕ್ಸ್ ರಿಫಾರ್ಮ್ಸ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ರಿಫಾರ್ಮ್ಸ್ ಇನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಈ 4 ಪಾಯಿಂಟ್ಸನ್ನು ಬರೆದು ಅವುಗಳನ್ನು ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ರಿ ಏನು ಕೇಳೋಣ ಅಂತಂದ್ರೆ ಕೈಗಾರಿಕಾ ವಲಯಗಳನ್ನು ನಿವಾರಿಸ್ತೈತಿ ಅಥವಾ ಸುಧಾರಣೆ ಮಾಡ್ತೈತಿ, ಹಣಕಾಸು ವಲಯವನ್ನು ಸುಧಾರಣೆ ಮಾಡ್ತೈತಿ, ತೆರಿಗೆಗಳ ಸುಧಾರಣೆ ಮಾಡ್ತೈತಿ ಮತ್ತು ವಿದೇಶಿ ವ್ಯಾಪಾರವನ್ನು ಸುಧಾರಣೆ ಮಾಡ್ತೈತಿ. ಆ 4 ಪಾಯಿಂಟ್ಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಕಲ್ಕೊಡಿ. ಇನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ರಿಫಾರ್ಮ್ಸ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್. ಇಲ್ಲಿ 1991 ಪಾಲಿಸಿ ಏನಾಗ್ಯದ ಹೆಲ್ಪಲ್ಲಿ ಅಂತಂದರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ 1991 ಪಾಲಿಸಿ, ವಾಟ್ ಟೈಪ್ ಆಫ್ 1991 ಪಾಲಿಸಿ ಹೆಲ್ಪ್ ಟು ದ ಅಗ್ರಿಕಲ್ಚರಲ್ ಸೆಕ್ಟರ್ ಅನ್ನುವಂಥದ್ದನ್ನು ಬರೀಬೇಕು. ಇಟ್ ಮೀನ್ಸ್ ವಾಟ್ ಆರ್ ದ ರಿಫಾರ್ಮ್ಸ್ ಆರ್ ಅಗ್ರಿಕಲ್ಚರಲ್ ಸೆಕ್ಟರ್. ಅಲ್ಲಿ ಅಗ್ರಿಕಲ್ಚರಲ್ ಸೆಕ್ಟರ್ಗೆ ರಿಫಾರ್ಮ್ಸ್ ಆಗಿರುವಂಥದ್ದು ಏನಂತ ಹೇಳ್ತೀವಿ ಅಂತಂದರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್, ಎಸ್ಪೆಷಲಿ ಇನ್ ಇನ್ಫ್ರಾಸ್ಟ್ರಕ್ಚರ್. ಇಟ್ ಗಿವ್ಸ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಆ್ಯಂಡ್ ರಿಮೂವಲ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಸಬ್ಸಿಡೀಸ್. ಫರ್ಟಿಲೈಸರ್ಸು ಮತ್ತು ಸಬ್ಸಿಡೀಸನ್ನು ರಿಮೂವ್ ಮಾಡಿ ಏನು ಬರ್ತದ, ದ ಸೆಕ್ಟರ್ ಹ್ಯಾಸ್ ಬಿನ್ ಎಕ್ಸ್ಪೆನ್ಸಿಂಗ್ ನಂಬರ್ ಆಫ್ ಪಾಲಿಸೀಸ್ ಚೇಂಜ್ ಟು ದ ರಿಡಕ್ಷನ್ ಆಫ್ ಇಂಪೋರ್ಟ್ ಡ್ಯೂಟೀಸ್. ಅದನ್ನೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿರಲಿ. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪಾಲಿಸಿ ಅಂದರೆ ಆಮದುಗಳಿಗಿಂತ ರಫ್ತುಗಳ ಉತ್ತೇಜನ ಮಾಡೋದಕ್ಕೂ ಇದು ಏನಾಯಿತು, ಸಹಾಯಕಾರಿ ಆಯಿತು ಅನ್ನುವಂಥದ್ದು. ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಇಲ್ಲಿ ಕವರ್ ಮಾಡಬೇಕಾಗ್ತದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್. ದ ಫಸ್ಟ್ ಒನ್ ಈಸ್ ಡ್ರಾ ಎ ಪೈಚಾರ್ಟನ್ನು ಮಾಡುವಂಥದ್ದನ್ನು ಹೇಳಿ ನಾನು. ಮೊದಲಿಗೆ ಪಾಪ್ಯುಲೇಷನ್ ಎಲ್ಲ ಟೋಟಲ್ ಮಾಡ್ಕೋತೀರಿ. 12, 36, 73 ಮಾಡ್ಕೊಂಡಾಗ ಅದು ಎಷ್ಟಾಗ್ತದೆ ನೋಡಿರಿ, ಟೋಟಲ್ ಮಾಡ್ತೀರಿ. ಆಮೇಲೆ ಅದನ್ನು ಏನು ಮಾಡ್ತೀರಿ, ಪರ್ಸಂಟೇಜಿಗೆ ಕನ್ವರ್ಟ್ ಮಾಡ್ತೀರಿ. ಪರ್ಸಂಟೇಜಿಗೆ ಕನ್ವರ್ಟ್ ಇದ್ದಿದ್ದನ್ನು ಏನು ಮಾಡ್ತೀರಿ, ಆ್ಯಂಗುಲರ್ ರಿಪ್ರೆಸೆಂಟೇಷನ್ ಮಾಡ್ತೀರಿ. ಅದೆಲ್ಲವುಗಳನ್ನು ಮಾಡಿದ ಮೇಲೆ ಡ್ರಾ ಮಾಡ್ತೀರಿ. ಅಂದಾಗ ನಿಮ್ಗೆ ಏನು ಬರ್ತದೆ, 5 ಮಾರ್ಕ್ಸ್ ಬರ್ತದೆ. ಇನ್ನು ICICI, ಕೆನರಾ ಬ್ಯಾಂಕ್, HCFC, ನಬಾರ್ಡ್, IDBI ಇವೆಲ್ಲವುಗಳು ಏನದವ ಅನ್ನುವಂಥದ್ದನ್ನು ನೀವು ಹೇಳಬೇಕಾಗ್ತದೆ. ಅಲ್ಲಿ ಏನು ಕೇಳ ನೋಡ್ರಿ, ಐಡೆಂಟಿಫೈ ದ ಫಾಲೋಯಿಂಗ್ ಬ್ಯಾಂಕ್ಸ್ ಆರ್ ಅಗ್ರಿಕಲ್ಚರ್, ಇಂಡಸ್ಟ್ರಿ, ನ್ಯಾಷನಲೈಸ್ಡ್, ಪ್ರೈವೇಟ್ ಆ್ಯಂಡ್ ಫಾರಿನ್ ಬ್ಯಾಂಕ್. ಇಲ್ಲಿ ನೋಡ್ರಿ ICICI ಏನಾಗ್ತದೆ, ಕೆನರಾ ಬ್ಯಾಂಕ್ ಏನಾಗ್ತದೆ, HCFC ಏನಾಗ್ತದೆ, ನಬಾರ್ಡ್ ಏನಾಗ್ತದೆ, IDBI. ಇಲ್ಲಿ IDBI ಅನ್ನುವಂಥದ್ದು ಏನದು, ಇಂಡಸ್ಟ್ರಿಯಲ್ಲಿಗೆ ಸಂಬಂಧಪಟ್ಟಂಥದ್ದು. ನಬಾರ್ಡ್ ಅನ್ನುವಂಥದ್ದು ಏನದು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥದ್ದಾಗಿರ್ತದೆ. HCBS ಅಂತಂದ್ರೇನು, ಅದೊಂದು ಫಾರಿನ್ ಬ್ಯಾಂಕ್ ಆಗ್ಯದ. ಕೆನರಾ ಬ್ಯಾಂಕ್ ಅಂತಂದ್ರೆ ಏನದೊಂದು ಪ್ರೈವೇಟ್ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕೆನರಾ ಬ್ಯಾಂಕ್ ಅನ್ನುವಂಥದ್ದು ನ್ಯಾಷನಲೈಸ್ಡ್ ಬ್ಯಾಂಕ್, ICICI ಅನ್ನುವಂಥದ್ದು ಒಂದು ಪ್ರೈವೇಟ್ ಬ್ಯಾಂಕ್ ಆಗ್ತದೆ. ಇದನ್ನು ಇಷ್ಟು ಬರೆದ್ರಿ ಅಂತಂದ್ರೆ ನಿಮ್ಗೆ ಮಾರ್ಕ್ಸು ಬರ್ತಾವು ಅಂತ ಹೇಳ್ತೀನಿ. ಓಕೆ, ಮತ್ತೇನಾದರೂ ಡೌಟ್ ಇತ್ತು ಅಂತಂದರೆ ಅದನ್ನು ಕೇಳ್ರಿ, ನಿಮ್ಗೆ ಕ್ಲಿಯರ್ ಮಾಡೋಣ ಅಂತ.